ನಮ್ಮೂರ ನ್ಯಾಯ ದೇವರು ಈ ಚಿಕ್ಕ ಯಜಮಾನರು. ಈ ಮಂಗಳವಾರದ ಸಿನಿದನಿಯಲ್ಲಿ ಸಿನಿಮಾ ಹರಟೆ ಮಾತ್ರವಲ್ಲ, ಸಮಾಜ ಸೇವೆಯ ಸಾರ್ಥಕ ಬದುಕಿನ ಅನಾವರಣವೂ ಇರುತ್ತೆ. ಮಾತಿನಲ್ಲಿ ವಿಷವಿಲ್ಲ, ಆಡಿದರೆ ಕೊಳ್ಳಿಲ್ಲ, ನೀತಿಯಲ್ಲಿ ಎರಡಿಲ್ಲ, ರೀತಿಯಲ್ಲಿ ಎಡವಿಲ್ಲ. ನಟ, ನಿರ್ಮಾಪಕ, ಉದ್ಯಮಿ, ಸಮಾಜ ಸೇವಕ, ರಕ್ತದಾನಿ, ಸಾಹಿತಿ, ಗೋರಕ್ಷಕ, ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಅಬ್ಬಬ್ಬಾ, ಇವರನ್ನ ಕುರಿತಾದ ಲಿಸ್ಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಯಾರಿವರು ಅಂತ ಯೋಚಿಸ್ತಾ ಇದ್ದೀರಾ? ಅವರೇ ಮಹೇಂದ್ರ ಮುನ್ನೋತ್. ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿರೈ. ಇದೇ ಜೂನ್ 27ರಂದು ಸಂಜೆ 4 ಗಂಟೆಗೆ ನಿಮ್ಮ ಎಫ್ಎಂ ರೇನ್ಬೋನ ಸಿನಿದನಿಯಲ್ಲಿ. ಆಕಾಶವಾಣಿ ಎಫ್ಎಂ ರೇನ್ಬೋ, ಆಕಾಶವಾಣಿ ಎಫ್ಎಂ ರೇನ್ಬೋ, Akashvani FM Rainbow 101.3 MHz. Musically yours. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 4:04 ಸಿನಿದನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿನಿದನಿಯಲ್ಲಿ ಬೆಳಗ್ಗೆಯಿಂದ ಪ್ರೋಮೋಗಳಂತೂ ಕೇಳೇ ಇದ್ದೀರಿ. ಪ್ರೋಮೋದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಯಾರು ಇವತ್ತು ನಮ್ಮ ಜೊತೆ ಇದ್ದಾರೆ, ನಮ್ಮ ಅತಿಥಿ ಅಂತ. ಸಮಾಜ ಸೇವೆಯ ಸಾರ್ಥಕ ಬದುಕಿನ ಅನಾವರಣದ ಜೊತೆಗೆ ನಟ, ನಿರ್ಮಾಪಕ, ಸಾಹಿತಿ, ಗೋರಕ್ಷಕ, ಸಮಾಜ ಸೇವಕ, ರಕ್ತದಾನಿ, ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಾಗಿದೆ. ಇವರು ನಮ್ಮ ಜೊತೆ ನಮ್ಮ ಎದುರುಗಡೆನೆ ಕೂತ್ಕೊಂಡು ಮಾತಾಡೋದಕ್ಕಂತೂ ರೆಡಿ ಆಗಿದ್ದಾರೆ. ಅವ್ರ ಜೊತೆನೆ ಮಾತಾಡೋಣ. ಇವತ್ತಿನ ನಮ್ಮ ಸಿನಿದನಿ ಎಷ್ಟು ಕಲರ್ಫುಲ್ ಆಗಿರುತ್ತೆ ಕೇಳೋಣ. ಹಾಗೆ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ನನ್ನ ಜೊತೆ ಆಗಿದ್ದಾರೆ ಫ್ಲೋರಿನ್ ರೋಷ್ ಮೇಡಮ್ ಅವರು. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಸರ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಧನ್ಯವಾದಮ್ಮ. ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ ಹೇಳಲೇಬೇಕು. ಕಲರ್ಫುಲ್ ಆಗಿದೆ ಅಂತ ಹೇಳಿದ್ರಿ, ನಾವಿರು ಕಲರ್ಫುಲ್ ಡ್ರೆಸ್ ಹಾಕೊಂಡು ಬಂದಿದ್ದೇವೆ. ಹೌದು, ನೀವು ಕೂಡ ಚೈತ್ರ. ಸರಿ, ಇನ್ನೇನು ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಅನಿಸಿದೆ. ಮುನ್ನೋಟ ಅವರನ್ನು ನೋಡುವಾಗ, ಇವರ ಹೆಸರನ್ನು ಕೇಳುವಾಗ ಏನೋ ಒಂಥರ ಹೊಸತನ ಕಾಣ್ತಲ್ವಾ? ಹೌದು, ತುಂಬಾ ಅನಿಸುತ್ತೆ ನಿಮಗೆ? ಒಂಥರ ವೈಬ್ರೆಂಟ್ ಆಗಿ ಅನ್ಸ್ತಾ ಇದ್ದಾರೆ. ವೆರಿ ಚಾರ್ಮಿಂಗ್ ಫೇಸ್ ಅವರಿಗೆ. ಓಕೆ, ಯಾಕಂದ್ರೆ ಅವರು ಹೀರೋ, ಅನಂತರ ಸಿನಿಮಾ ನಿರ್ಮಾಪಕರು ಕೂಡ. ಕೇವಲ ಇಷ್ಟಕ್ಕೆ ನಿಲ್ಲುವುದಿಲ್ಲ ಅವರ ಖ್ಯಾತಿ. ಇವರು ರಕ್ತದಾನಿ, ಇವರು ಉದ್ಯಮಿ, ಕ್ರೀಡೆಗೆ ಪ್ರೋತ್ಸಾಹ ನೀಡುವವರು, ಗೋಹತ್ಯೆ ನಿಷೇಧದತ್ತ ಅದಕ್ಕಾಗಿ ಹೋರಾಟ ಮಾಡುವವರು, ಉದ್ಯಮಿ ಕೂಡ. ಸೊ ಇವರ ಲಿಸ್ಟ್ ಈಗಾಗಲೇ ನೀವು ಹೇಳಿದ್ರಿ ಬೆಳೀತಾ ಹೋಗ್ತದೆ ಅಂತೇಳಿ. ಹಾಗಾದ್ರೆ ಅವರ ಬಾಯಿನಲ್ಲೇ ಅವರ ಒಂದು ಸಾಧನೆ ಬಗ್ಗೆ ತಿಳಿಯೋಣ. ಎಲ್ಲಿಂದ ಶುರು ಮಾಡಬೇಕು ಏನೋ ಒಂದು ಜಿಜ್ಞಾಸೆ ನನಗೆ. ಹೇಳಿ ಮಹೇಂದ್ರ, ಎಲ್ಲಿಂದ ಶುರು ಮಾಡಲಿ ನಿಮ್ಮ ಒಂದು ಸಾಧನೆಯ ಬಗ್ಗೆ? ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ. ಭಾರತಾಂಬೆಗೆ ನನ್ನ ಭಕ್ತಿಪೂರ್ವ ನಮಸ್ಕಾರ. ಶತಶತಮಾನಗಳೇ ಉರುಳಲಿ, ನಾ ಅಳಿದರು ನೀ ಅಳಿದರು, ಕೊನೆಗೊಬ್ಬ ಕನ್ನಡಿಗಾನು ಉಳಿದರು. ಕನ್ನಡಮಯವಾಗೋದು ಕನ್ನಡ ನಾಡಿಯಲ್ಲ, ಆ ಒಬ್ಬ ಕನ್ನಡಿಗ ನೀನಾಗುವ, ಈ ತಾಯಿ ಋಣವ ತೀರಿಸುವ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವಾ 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 ವಾ. ರಾಜಸ್ಥಾನದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ ನಮ್ಮ ಮಹೇಂದ್ರ ಮುತ್ತೋಟ್ ಅವರು ಇಷ್ಟು ಸ್ಫುಟವಾಗಿ, ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ ಅಂತ ಹೇಳುವಾಗ ಇವರಿಗೆ ನಾವು ಚಪ್ಪಾಳೆ ತಟ್ಟಲೇಬೇಕು. ಏನಂತ ಹೇಳ್ತೀರಾ? ಖಂಡಿತ ಮೇಡಮ್, ಖಂಡಿತ. ನಮ್ಮ ಕೇಳುಗರು ಈ ಕಾರ್ಯಕ್ರಮವನ್ನು ಕೇಳಿ ಏನಾದರೂ ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಹೇಳ್ಬೇಕಂತ ಹೇಳಿದ್ರೆ ಯಾವ ನಂಬರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡಬೇಕು ಅಂತ ಹೇಳ್ತಾರೆ ಚೈತ್ರ? ಕೇಳಿದ್ರೆ ನೀವು ಕೂಡ ನಮಗೆ ಸಂದೇಶಗಳನ್ನ ಕಳಿಸ್ಕೊಡ್ಬಹುದು. ಹೇಗನ್ಸ್ತಾ ಇದೆ ನಿಮ್ಗೆ ಕಾರ್ಯಕ್ರಮ? ಹಾಗೆ ನಿಮ್ಗೆ ಸರ್ಗೆ ಏನಾದ್ರು ಕ್ವೆಶ್ಚನ್ಸ್ ಕೇಳಬೇಕು ಅಂತಂದ್ರೆ ಎಲ್ಲವೂ ಕೂಡ ನೀವು ನಮಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶಗಳನ್ನ ಕಳಿಸಬೇಕು. ಸಂದೇಶ ಕಳಿಸಬೇಕಾಗಿರುವಂತಹ ನಂಬರ್ 9480901013 9480901013. ಸರಿ, ನಾವು ಮಹೇಂದ್ರ ಅವರನ್ನು ಈಗಾಗಲೇ ನಟರು, ನಿರ್ಮಾಪಕರು ಆಗಾಗಲೇ ನಾವು ಪರಿಚಯ ಮಾಡಿಕೊಟ್ಟಾಗಿದೆ. ಇವರು ನಟಿಸಿದ ಕೆಲವು ಚಿತ್ರಗಳನ್ನು ತಾವೇ ಹೇಳ್ತೀರಾ ಸರ್? ಯಾವೆಲ್ಲ ಕನ್ನಡ ಚಿತ್ರಗಳಲ್ಲಿ ತಾವು ನಟಿಸಿದ್ದೀರಿ ಅನ್ನುವಂಥದ್ದು? ಖಂಡಿತ ಹೇಳ್ತೀನಿಮ್ಮ. ಕರ್ನಾಟಕದ ಜನತೆ, ನಾಡ ಪ್ರೇಮಿಗಳು, ದೇಶ ಪ್ರೇಮಿಗಳು, ವಿಶ್ವ ಪ್ರೇಮಿಗಳು, ಹೃದಯ ಶ್ರೀಮಂತರು, ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಸಿನಿಮಾ ರಂಗಕ್ಕೆ ಬರ್ತೀನಿ ಅಂತ ಯಾವತ್ತೂ ನಾನು ಅಂದುಕೊಂಡಿರಲಿಲ್ಲ. ಆದರೂ ಒಂದು ಯುವಕರ ಟೀಮ್ ಬಂದಿತ್ತು, ಅವ್ರು ಸಿನಿಮಾ ಮಾಡಬೇಕು ಅಂತ ನನ್ನ ಮುಂದೆ ಹೇಳಿದರು. ಸೊ ಆ ಸಿನಿಮಾ ಮುಖಾಂತರ ಸಕಾರಾತ್ಮಕ ಸಂದೇಶ ಸಮಾಜಕ್ಕೆ ಕೊಡಬಹುದು,
ಆ ಭಾವನೆಯಿಂದ ನಾನು ಸಿನಿಮಾ ಮಾಡಿದೆ. ಸಿನಿಮಾ ಬರೀ ಮನೋರಂಜನೆ ಉದ್ದೇಶವಲ್ಲ, ಮನೋರಂಜನೆ ಜೊತೆಗೆ ಪ್ರೇಕ್ಷಕ ಒಳ್ಳೆ ಸಂಸ್ಕೃತಿ ಹಾಗೂ ವ್ಯಕ್ತಿತ್ವ ವಿಕಾಸದ ಬೆಳವಣಿಗೆಗೆ ದಾರಿಯಾಗಬೇಕು. ಸಿನಿಮಾ ಎಂಬುದು ಒಂದು ಪವಿತ್ರವಾದ ಕಲೆ, ನಂತರ ಮನೋರಂಜನೆ, ಕೊನೆಗೆ ಸಂಪಾದನೆ. ಇದು ಒಬ್ಬ ಚಲನಚಿತ್ರ ನಿರ್ಮಾಪಕನಾಗಿ ನನಗೆ ಇರುವ ಸಿನಿಮಾ ಬಗೆಗಿನ ಅರಿವು. ಆಟೋ ಸಿನಿಮಾ ಮಾಡಿದೆ, ಅದರಲ್ಲಿ ಜೀವನ ಹೇಗೆ ನಡೆಸಬೇಕು ಎಂಬ ಸಂದೇಶ ಇದೆ. ಜೊತೆಗೆ ನಮ್ಮ ಕರ್ನಾಟಕದ ವೈಭವ, ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಚೆನ್ನಾಗಿ ತೋರಿಸ್ತಿದ್ದೀವಿ. SP ಬಾಲಸುಬ್ರಹ್ಮಣ್ಯಂ ಶತಶತಮಾನಗಳೇ ಸಾಂಗ್ ಹಾಡಿದರು. ಅದಾದಮೇಲೆ ಅರಿವು ಸಿನಿಮಾ, ಶಿಕ್ಷಣದ ಮಹತ್ವದ ಬಗ್ಗೆ ರಂಗನಾಥ್ ಅವರ ನಿರ್ದೇಶನ. ಆ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ನೀವೇ ನಟನೆ ಮಾಡಿದ್ರ? ಹೌದು, ಪ್ರಮುಖ ಪಾತ್ರದಲ್ಲಿ ನಾನೇ ಮಾಡಿದ್ದೀನಿ. ಅದು ಆದಮೇಲೆ ಸಪ್ಲಿಮೆಂಟರಿ ಸಿನಿಮಾ, ಪ್ರೊಫೆಸರ್ ದೇವರಾಜ್ ಅವರ ನಿರ್ದೇಶನದ ಚಿತ್ರ ತುಂಬ ಚೆನ್ನಾಗಿದೆ. ಪರೀಕ್ಷೆಗೆ ಸಂಬಂಧಪಟ್ಟದ್ದು. ಹೌದು, ಜೀವನದಲ್ಲಿ ಯಾರು ಯಾವತ್ತೂ ನಿರಾಶೆ ಆಗಬಾರ್ದು. ಒಳ್ಳೆ ಮೋಟಿವೇಶನಲ್ ಸಿನಿಮಾ ಇದೆ. ಸಾಮಾಜಿಕ ಕಳಕಳಿಯ ಪ್ರಯತ್ನ. ಮನೆಗೆ ಒಬ್ಬ ಯಜಮಾನ, ಬಹುಶಃ ಕಾಮಿಡಿ ಇರಬಹುದಾ? ಹೇಗೆ? ಯಾವುದು ಮನೆಗೆ ಒಬ್ಬ ಯಜಮಾನ ಎನ್ನುವ ಒಂದು ಇಲ್ಲ, ಮನೆ ತುಂಬಾ ಬರೀ ಜಂಬ ಅದು. ಅದರಲ್ಲಿ ನಾನು ಸೈನಿಕನ ಪಾತ್ರ ಮಾಡಿದ್ದೀನಿ. ಸಮರಸಗೆ ಇನ್ನು 3 ದಿವಸ ಆದ್ಮೇಲೆ ನಾನು ಅಲ್ಲಿ ಶೂಟಿಂಗ್ ಹೋಗ್ತೀನಿ. ರೈತನ ಪಾತ್ರ. ಸರಿ, ಇವರು ಭಾಷಣ ಮಾಡುವಾಗ ಅದು ಕೇಳುವುದಂದೇ ಒಂದು ಮಜಾ ಅಂತ ಹೇಳ್ತಾರೆ. ಸರಿ, ಬಹುಶಃ ಇದರ ಒಂದು ಜಡಕ್ ನಮಗೆ ಸಿಕ್ಕಿತಂತ ಕಾಣ್ತದೆ. ಚೈತ್ರ? ಹೌದು, ಅಷ್ಟು ಸ್ಪಷ್ಟ ಪದಗಳನ್ನ ಯೂಸ್ ಮಾಡೋದಾಗ್ಲಿ ಅಥವಾ ತುಂಬಾ ಒಂದು ಟೆಕ್ನಿಕಲ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡೋದಾಗ್ಲಿ, ತುಂಬಾ ಅಂದ್ರೆ ಅವರಿಗೆ ಒಂದು ಬ್ಯಾಕ್ ಗ್ರೌಂಡ್ ಇದೆ ಅಂತ ಅನ್ಸೋದು. ಅಂದ್ರೆ ಕನ್ನಡ ಮಾತೃಭಾಷೆ ಅಲ್ಲದಿದ್ರು ಅವರು ಕಲಿಯುವ ಮಾಧ್ಯಮ ಅಂದ್ರೆ ಕನ್ನಡ ಅವರು ಪ್ರಾರಂಭದಲ್ಲಿ ಕರೆಯಲಿದ್ದಿದ್ರು ಆ ಕನ್ನಡದಲ್ಲಿ ಒಂದು ಅವರು ಪಾಂಡಿತ್ಯವನ್ನು ಸಾಧಿಸಿದ್ದಾರೆ. ಸರ್, ಹೇಗೆ ಕಲ್ತ್ರಿ ಕನ್ನಡ? ಹೇಳಿ. ಕರ್ನಾಟಕವು ನನ್ನ ಕರ್ಮಭೂಮಿ. ಇದು ನನ್ನ ಬಗ್ಗೆ ನನಗೆ ಗೌರವದ ವಿಷಯವಾಗಿದೆ. ನನ್ನ ಅಂತರಾಳದ ಕೂಗು ಏನಂದ್ರೆ, ಈ ನಾಡಿನ ಏಳಿಗೆಗಾಗಿ ಹಾಗೂ ಕನ್ನಡ ಮಾತೆಯ ಸೇವೆಗಾಗಿ ನಾನು ನನ್ನನ್ನು ತನು ಮನ ಧನದಿಂದ ಅರ್ಪಿಸಿಕೊಂಡು ಸೇವೆ ಸಲ್ಲಿಸುತ್ತೀನಿ. ಇಲ್ಲಿನ ಜನರಲ್ಲಿ ಪ್ರೀತಿ, ಸದ್ಭಾವನೆ, ಮಾನವೀಯತೆಯ ಗುಣ ಇದೆ. ಕನ್ನಡ ನಾನು ಮಾತಾಡ್ತೀನಿ, ಆದರೂ ನನಗೆ ಓದೋಕ್ಕೆ ಮತ್ತು ಬರೆಯಕ್ಕೆ ಬರಲ್ಲ. ನನ್ನ ಮನೆಯಲ್ಲಿ ಕನ್ನಡದ ಬಗ್ಗೆ ಇಷ್ಟು ಅಭಿಮಾನ ಇದೆ. ಅದಕ್ಕೆ ಒಂದು ಸಣ್ಣ ಘಟನೆ ಹೇಳ್ತೀನಿ. ನನ್ನ ಮೊಮ್ಮಗ UKG, ಅವನು ಒಂದಿನ ನನಗೆ, ತಾತ ನಿಮಗೆ ಕನ್ನಡ ಬರೆಯಕ್ಕೆ ಓದಕ್ಕೆ ಬರಲ್ಲ, ನಾನು ದೊಡ್ಡವನಾದ್ಮೇಲೆ ನಿಮಗೆ ಪಾಠ ಮಾಡ್ತೀನಿ. ಮೇಡಮ್, ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದ್ರು ನನ್ನ ಹೃದಯ ಸ್ಥಾನ, ನನ್ನ ಮಾನ ಪ್ರಾಣ, ನನ್ನ ಅಭಿಮಾನ, ಸ್ವಾಭಿಮಾನ, ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ ಸ್ಥಾನವೇ ಆಗಿದೆ. ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು, ಆದರೆ ಕನ್ನಡ ನನ್ನ ಅಸ್ಮಿತೆ. ಅದು ನೀವು ಹೇಳಿದ್ರಲ್ಲ, ನಿಮ್ಮ ಜನ್ಮಭೂಮಿ ರಾಜಸ್ಥಾನ, ಆದ್ರೆ ಕರ್ಮಭೂಮಿ ಕರ್ನಾಟಕ ಅಂತ. ಹೌದು, ನಿಜವಾಗಿ ಮೆಚ್ಚುವಂತ. ಸರಿ, ರಾಜಸ್ಥಾನ ಬಿಟ್ಟು ಮಹೇಂದ್ರ ಮುನ್ನೋಟ್ ಅವರು ಕರ್ನಾಟಕಕ್ಕೆ ಬಂದ ಒಂದು ಹಿನ್ನೆಲೆ ಹೇಳ್ತೀರಾ ನಮ್ಮ ಕೇಳುಗರಿಗೆ? ಯಾಕೆಂತ ಹೇಳಿದ್ರೆ ಬಹಳಷ್ಟು ಕೇಳುಗರಿಗೆ ಬಹುಶಃ ನೀವು ಹೇಗೆ ಬಂದ್ರಿ, ಇಲ್ಲಿ ಹೇಗೆ ಕನ್ನಡ ಕಲಿತ್ರಿ, ಇಲ್ಲಿಯನ್ನು ನೀವು ಕರ್ನಾಟಕವನ್ನು ಹೇಗೆ ನಿಮ್ಮ ಕರ್ಮಭೂಮಿಯನ್ನಾಗಿ ಮಾಡಿದ್ರಿ ಎನ್ನುವುದನ್ನು ಕೇಳುವ ಆಸೆ ಇರಬಹುದು. ನಾನು ರಾಜಸ್ಥಾನದ ಲಾಂಬಿಯಾ ಗ್ರಾಮ, ರೈತರ ಕುಟುಂಬ. SSLC ಆದಮೇಲೆ ನಾನು ದುಡಿಮೆಗಾಗಿ ಬೆಂಗಳೂರಿಗೆ ಬಂದೆ. ನಮ್ಮ ಜೈನ್ ಸಮಾಜ್ನವ್ರದೇ ಒಂದು ಮೆಡಿಕಲ್ ಸ್ಟೋರ್, ಔಷಧಿ ಅಂಗಡಿ, ಗಣೇಶ್ ಗಾಂಧಿ ಮೆಡಿಕಲ್, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಮನಸ್ಪೂರ್ವವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಕೆಲಸ, ನಮ್ಮ ಆಚಾರ ವಿಚಾರ ನೋಡಿ ನಮ್ಮ ಯಜಮಾನರು ಅವ್ರ ಮಗಳನ್ನ ನನ್ನ ಜೊತೆಗೆ ಎಂಗೇಜ್ಮೆಂಟ್ ಮಾಡಿದ್ರು. ಸೊ ಹಾಗೆ. ಹೌದು. ಸೊ ಆಮೇಲೆ ಕರ್ನಾಟಕದ ಅಡಿಯ ತಾವು ಅಲ್ಲೇ ಕೆಲಸ ಮಾಡ್ತಾ SJRC ಫಾರ್ಮಸಿ ಕಾಲೇಜ್ದಲ್ಲಿ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದೆ. ಸೊ SLC ಮುಗಿದ ಕೂಡಲೇ ನೀವು ಇಲ್ಲಿ ಬಂದ್ರೆ? ಹೌದು. ಬಟ್ ಬೆಂಗಳೂರಿಗೆ ಬಂದ ಕಾರಣ ಏನು ಸರ್? ಕರ್ನಾಟಕ ದುಡಿಮೆಗಾಗಿ. ಯಾಕೆ ರಾಜಸ್ಥಾನದಲ್ಲಿ ಎಲ್ಲೂ ಸಿಕ್ಕಿಲ್ಲ? ನನ್ನ ತಂದೆ ತಾಯಿಯವರು ಹಸುಗಳನ್ನ ಸಾಕಿದ್ರು. ಆದ್ರೂ ಬರ ಅದೆಲ್ಲ ಸಮಸ್ಯೆ, ಗೋಸಾಕಾಣಿಕೆ ಮಾಡುವುದೇ ನಿಮ್ಮ ರೈತ ಕುಟುಂಬದ ಮುಖ್ಯ ಆದಾಯ ಅಂತ ಹೇಳ್ತಿದ್ರು. ಸೊ ಅಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು, ಅದಕ್ಕೆ ಇಲ್ಲಿ ಬಂದೆ. ಅಲ್ಲಿ ಮನಸ್ಪೂರ್ವವಾಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ 28 ಜನವರಿ 1988 ನಂದು ಮದುವೆ ಆಯಿತು. ಏಪ್ರಿಲ್ 17ನೇ ತಾರೀಕು
1988 ವಿಜಯನಗರದಲ್ಲಿ ಸಣ್ಣ ಮೆಡಿಕಲ್ ಸ್ಟೋರ್ ಶುರು ಮಾಡಿದೆ, ಮಾರುತಿ ಮೆಡಿಕಲ್ಸ್. ಇವತ್ತು ಆ ಸಣ್ಣ ಮೆಡಿಕಲ್ಸ್ ಅಂತ ಅನ್ಸುತ್ತೆ ವಿಜಯನಗರಲ್ಲಿ. ಅದು ಅಂದ್ರೆ ಹೇಳ್ಬೇಕು ಚೈತ್ರ, ಅದೇ ಬಹುಶಃ ಈ ಮಾರುತಿ ಮಂದಿರ್ ಇರುವಂತಹ ಏರಿಯಾದಲ್ಲಿ ಮಾರುತಿ ಮೆಡಿಕಲ್ಸ್ ಅಂತಾನೆ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ ಈಗ ಅದು. ಅಂದ್ರೆ ಮಾರುತಿ ಮೆಡಿಕಲ್ಸ್ ಅಂದ್ರೆ ಜನರಿಗೆ ಗೊತ್ತಿದೆ. ಹೌದು, ವಿಜಯನಗರಗೆ ಅಂತಂದ್ರೆ ಇದೊಂದು ದೊಡ್ಡ ಲ್ಯಾಂಡ್ ಮಾರ್ಕ್. ಸೊ ಅಷ್ಟು ಪುಟ್ಟದ್ರಿಂದ ಇಷ್ಟು ದೊಡ್ಡ ಹೆಸರು ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವರು ಜನರಿಗಾಗಿ ಮಾಡ್ತಾರೋ ಸೇವೆ ಇರ್ಬೋದು ಅಥವಾ ಅವ್ರಿಗೋಸ್ಕರ ಇರೋದಿರ್ಬೋದು. ನಂದು ಪಯಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ರಾಜಸ್ಥಾನದಿಂದ ಇಲ್ಲಿ ಬೆಂಗಳೂರಿಗೆ ಬಂದಾಗ ನಿಮಗೆ ಹೊಸದರಲ್ಲಿ ಹೊಸ ಊರು, ಹೊಸ ಭಾಷೆ, ಹೊಸ ಜನ, ಹೊಸ ಸಂಸ್ಕೃತಿ, ಇದೆಲ್ಲ ಒಂಥರ ಯಾಕೆ ಬಂದೆ ಅಂತ ಏನು ಅಲಿಸ್ಲಿಲ್ವಾ ಅಥವಾ ಅದನ್ನು ಹೇಗೆ ನೀವು ಮೆಟ್ಟಿ ನಿಂತಿರಿ? ಇನ್ನು ತುಂಬಾ ಖುಷಿ ಆಯ್ತಮ್ಮ. ತುಂಬಾ ಒಳ್ಳೆ ಜನ, ಅವ್ರ ಪ್ರೀತಿ, ಅವ್ರ ಸದ್ಭಾವನೆ ಅದು ನೋಡಿ ತುಂಬಾ ಇನ್ನು ನಾವು ಕಲಿಬೇಕು ಅವರಿಂದ ಅಂತ ಆ ಭಾವನೆ. 88ರಲ್ಲಿ ಬಂದಾಗ ಬೆಂಗಳೂರು ಇಷ್ಟೊಂದು ಅಷ್ಟೊಂದು ಬೃಹದಾಕಾರವಾಗಿ ಬೆಳೆದಿರ್ಲಿಲ್ಲ. ಹೌದು. ಆ ಬೆಂಗಳೂರು ಮತ್ತೆ ಈಗ ಬೆಂಗಳೂರು ಹೇಗೆ ಅಂತ ಅನಿಸುತ್ತೆ? ತುಂಬಾ ವ್ಯತ್ಯಾಸ ಆಗ್ಬಿಟ್ಟಿದೆ. ಆ ಗಾರ್ಡನ್ ಸಿಟಿ ಈಗ ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ. ಸೊ ಆವಾಗ ತುಂಬಾ ಸಮಸ್ಯೆ ಇತ್ತು. ನನ್ನ ತಂದೆಯವರು ಸ್ವಲ್ಪ ದುಡ್ಡು ಕೊಟ್ಟರು, ಆಮೇಲೆ ನನ್ನ ಮಾವ ಅವ್ರು ಕೊಟ್ಟರು. 40,000 ರೂಪಾಯಿದಲ್ಲಿ ನಾನು ಅಂಗಡಿ ಶುರು ಮಾಡಿದೆ. ಬಾಡಿಗೆ 4,000 ಇತ್ತು. ಬಾಡಿಗೆ 400 ರೂಪಾಯಿ, ಅಡ್ವಾನ್ಸ್ 4,000. ಅದು ಕಟ್ಟಕ್ಕೆ ಕಷ್ಟ ಆಗ್ತಾ ಇತ್ತು. ಮಾವನವರು ಹೆಲ್ಪ್ ಮಾಡಲಿಲ್ಲ? ಇಲ್ಲ, ಹೆಲ್ಪ್ ಮಾಡಿದ್ರು. ಅವ್ರ ಎಲ್ಲರ ಆಶೀರ್ವಾದ ಇತ್ತು. ಸೊ ಆ 40,000 ರೂಪಾಯಿದಲ್ಲಿ ಫರ್ನಿಚರ್, ಫ್ರಿಡ್ಜ್ ಮತ್ತು ಕಾಸ್ಮೆಟಿಕ್ ಪರ್ಚೇಸ್ ಮಾಡಿದೆ. ಆಮೇಲೆ ಔಷಧಿ ಪರ್ಚೇಸ್ ಮಾಡೋಕ್ಕೂ ದುಡ್ಡು ಇರಲಿಲ್ಲ ನನ್ನ ಹತ್ರ. ನನ್ನ ಸ್ನೇಹಿತರು, ನನ್ನ ಸಂಬಂಧಿಕರ ಹತ್ರ ಹೋಗಿ ಸಾಲ ಕೊಡಿ, ಬಡ್ಡಿ ಕೊಡ್ತೀನಿ ಪ್ರಮಾಣಿಕವಾಗಿ. ಒಂದು ಕಡೆ 1,500 ಕೊಟ್ಟರು, ಒಂದು ಕಡೆ 3,000 ಕೊಟ್ಟರು, ಒಂದು ಕಡೆ 20,000 ಕೊಟ್ಟರು. ನನ್ನ ಕೆಲಸ ಶುರು ಆಯಿತು. ಇನ್ನೂ ಕಷ್ಟ ಇತ್ತು. ಸೊ ನನ್ನ ಶ್ರೀಮತಿಜಿದು ಗೋಲ್ಡು ಗಿರ್ವಿಗೆ ಇಟ್ಬಿಟ್ಟೆ. ಅದು ತಿರ್ಗಾ ಬಿಡಿಸೋಕ್ಕೂ ಆಗಲಿಲ್ಲ. ಆದರೂ ಆ ಕಷ್ಟದಲ್ಲಿನೂ ಒಂದು ಆನಂದ ಇತ್ತು ಮತ್ತು ಒಂದು ಕನಸು ಇತ್ತು. ಒಂದಿನ ಬೆಂಗಳೂರದು ನಂಬರ್ 1 ಮೆಡಿಕಲ್ ಸ್ಟೋರ್ ಮಾಡ್ತೀನಿ ಅಂತ ಆ ಛಲನೂ ಇತ್ತು. ಅದೇ ಪ್ರಕಾರ ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಕಠಿಣ ಪರಿಶ್ರಮ ಮಾಡಿದ್ದೀವಿ. ತಂದೆ ತಾಯಿಯವರ ಆಶೀರ್ವಾದ, ನಮ್ಮ ಟೀಮ್ ವರ್ಕ್ ಮತ್ತು ಜನರ ಆಶೀರ್ವಾದದಿಂದ ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ. ಅಂದ್ರೆ ಬೆಂಗಳೂರಿನ ಹುಡುಗಿನ ಮದುವೆ ಆದ ನಂತರ ನಿಮ್ಮ ಅದೃಷ್ಟ ಹೌದು, ನನ್ನ ಜೀವನದ ಯೂ ಟರ್ನ್ ಆಗೋಯ್ತು. ಸೊ ಇಲ್ಲಿ ನೋಡಿದ್ರೆ ಬೆಂಗಳೂರು ನಿಮ್ಮ ಜೀವನದಲ್ಲಿ ಬಹಳ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಸರ್, ಹೇಗೆ ರಾಜಸ್ಥಾನದ ಇಲ್ಲಿ ಬಂದಾಗ ಬಹಳಷ್ಟು ಜನರಿಗೆ ಈ ಉತ್ತರ ನಾರ್ತ್ ಸೌತ್ ಡಿಫ್ರೆನ್ಸ್ ಏನಿದೆ, ಊಟ ಇರಲಿ ಅಥವಾ ಕಲ್ಚರಲ್ ಡಿಫ್ರೆನ್ಸ್, ಇದೆಲ್ಲ ನೀವು ಹೇಗೆ ಮೆಟ್ಟಿ ನಿಂತೀರಿ? ಅಂದ್ರೆ ಊಟ ಇದೆಲ್ಲ ಸ್ವಲ್ಪ ಕಷ್ಟ ಆಗಿರ್ಬೇಕಲ್ಲ ಅವಾಗ, ಬಿಸಿಬೇಳೆ ಬಾತ್? ಇಲ್ಲ, ಬಟ್ ನನ್ನ ರಿಲೇಷನ್ ಮನೆಯಲ್ಲಿ ಅಲ್ಲಿ ನಮ್ಮ ಊಟನೇ ಸಿಗ್ತಾ ಇತ್ತು. ರಿಲೇಷನ್ ಮನೆಯಲ್ಲಿದ್ರಿ? ಹೌದು. ಸೊ ಅದು ಯಾವ್ದು ಕಷ್ಟ ಆಗ್ಲಿಲ್ಲ. ಬಟ್ ಸಂಸ್ಕೃತಿ ಭಿನ್ನವಾಗಿದೆ. ಕೆಲವು ಇಲ್ಲಿ ಈಗ ಗೋವುಗಳ ಬಗ್ಗೆ ಪ್ರೀತಿ ಇಲ್ಲಿನ ಜನರ ಮನಸ್ಸಲ್ಲಿ ತುಂಬಾ ಜಾಸ್ತಿ ಇದೆ. ಮಕ್ಕಳ ಮೇಲೆ ಪ್ರೀತಿ, ಅದೆಲ್ಲ ನೋಡಿ ತುಂಬಾ ಖುಷಿ ಆಗತ್ತೆ. ಮತ್ತು ಕೆಲವು ಪರಂಪರೆಗಳು ಈಗ ನಮ್ಮಲ್ಲಿ ತಾಯಿಯವ್ರ ಬ್ರದರ್ ಅಂದ್ರೆ ತಂದೆ ಸಮಾನ, ಬಟ್ ಇಲ್ಲಿ ಅವ್ರ ಜೊತೆಗೆ ಮದುವೆ ಆಗ್ಬಿಡೋದು ಅಂದ್ರೆ ಆ ಕಲ್ಚರ್ ಒಂಥರ ಡಿಫರೆಂಟ್ ಆಗಿದೆ. ಬಟ್ ಈಗೆಲ್ಲ ಅದು ಕಡಿಮೆ ಆಗುತ್ತೆ. ಯಾಕಂದ್ರೆ ಕುಟುಂಬದೊಳಗೆ ಮದುವೆ ಆದ್ರೆ ಯಾವ ತರದ ಸಮಸ್ಯೆಗಳು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ಗೊತ್ತಿದೆ. ಹೌದು, ಹೆಚ್ಚಾಗಿ ರಕ್ತ ಸಂಬಂಧಿನೊಳಗೆ ಮದುವೆ ಆಗಬಾರದು ಎನ್ನುವ ಒಂದು ಜ್ಞಾನ ಈಗ ಬಹಳಷ್ಟು ಮಂದಿಗೆ ಬರುತ್ತೆ. ಸರಿ, ಮಹೇಂದ್ರ ಅವರ ಒಂದು ಪಯಣದ ಬಗ್ಗೆ, ಬೆಂಗಳೂರಲ್ಲಿ ರಾಜಸ್ಥಾನದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಯೂರಿದ, ಬೆಂಗಳೂರು ನನ್ನ ಕರ್ಮಭೂಮಿ ಅಥವಾ ಕರ್ನಾಟಕ ನನ್ನ ಕರ್ಮಭೂಮಿ ಅಂತ ಹೇಳುವ ಮಹೇಂದ್ರ ಮುನ್ನೋಟ್ ಅವರ ಸಾಧನೆಯ ಒಂದು ಝಳಕನ್ನು ಈಗಾಗಲೇ ಕೇಳಿದ್ರಿ. ಇನ್ನೂ ಹೆಚ್ಚು ಮಾಹಿತಿಯನ್ನು ನಾವು ಒಂದು ಬ್ರೇಕ್ ನಂತರ ಕೇಳುವ. ಯಾಕಂತ ಹೇಳಿದ್ರೆ ಒಂದು ಬ್ರೇಕ್ ಅಂತ ಹೇಳಿದ್ರೆ ಅವರ ಇಷ್ಟದ ಒಂದು ಹಾಡು. ಈ ನಡುವೆ ನಮ್ಮ ಕೇಳುಗರು ಏನಾದ್ರೂ ಅವರಿಗೆ ಸಂದೇಹ ಅಥವಾ ಏನಾದ್ರೂ ಅವರ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂತ ಹೇಳಿದ್ರೆ ಅವರು ವಾಟ್ಸ್ಆಪ್ ಮಾಡಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆ 9480901013. ಹಾಗೆ ಒಂದು ಸಂದೇಶ ಕೂಡ ಬಂದಿದೆ ಮೇಡಮ್. ಒಂದು ಹಾಡಿನ ಬ್ರೇಕ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಸಂದೇಶ ಬಂದಿದೆ. ಕಲಬುರಗಿಯಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಧರ್ಮಣ್ಣ ಧನ್ಯ ಅವರು. ಹಾಗೆ ಅವರ ಕುಟುಂಬದವರು ಸಂದೇಶವನ್ನ ಕಳಿಸಿದ್ದಾರೆ. ಮಹೇಂದ್ರ ಸರ್ ಅವರಲ್ಲಿನ ಕನ್ನಡಾಭಿಮಾನ ನಿಜವಾಗ್ಲೂ ಮೆಚ್ಚುವಂಥದ್ದು. ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸುತ್ತಾ
ಕೌಟುಂಬಿಕ ಹಿನ್ನೆಲೆ ಮತ್ತು ಸದಭಿರುಚಿ ಚಿತ್ರಗಳು ನಿರ್ಮಿಸುವಲ್ಲಿ ನಿಮ್ಮ ಐಡಿಯಾಲಜಿ ಯಾವ ರೀತಿ ಇದೆ ಸರ್ ಅಂತ ಒಂದು ಪ್ರಶ್ನೆಯನ್ನ ಕೂಡ ಕೇಳಿದ್ರೆ, ಬಹುಶಃ ಆ ಪ್ರಶ್ನೆಗೆ ಈ ಹಾಡುಗಳ ನಂತರ ಆಮೇಲೆ ಉತ್ತರಿಸೋದು ಸೂಕ್ತ ಅಂತ ಅನ್ಸುತ್ತೆ. ಅವರು ಕೂಡ ರೆಡಿ ಆಗುತ್ತಾರೆ ನೋಡಿ. ಸೊ ಸ್ನೇಹಿತರೆ, ಹಾಡನ್ನ ಕೇಳ್ಕೊಂಡು ಬೇಗ ವಾಪಸ್ ಬನ್ನಿ, ಮಾತುಕತೆಯನ್ನ ಮುಂದುವರಿಸೋಣ. ಸಂಜೀವಿನಿಯಾಗೂ ದೇಶಕ್ಕೆ ಹೊರೆಯಾಗದಿರು ಹೆತ್ತವಗೆ, ಮರೆಯಾಗದಿರು ನಿನ ಮನೆಗೆ, ಕೌರವನಾಗದಿರು ನೀ ಭಾರತಕ್ಕೆ, ಏಕಲವ್ಯನಾಗೂ ನೀ ಭೂರತಕ್ಕೆ, ವ್ಯಸನೆಯಾಗದಿರು ನೀ ದಾಸನಾಗದಿರು ನೀ, ದುಶ್ಚಟದ ಮದವೇರಿ ಅಮಲಿನಲಿ ತೇಲದಿರು, ಅಮಲಿನಲಿ ತೇಲದಿರು. ಸಂಜೀವಿನಿಯಾಗೂ ದೇಶಕ್ಕೆ ಹೊರೆಯಾಗದಿರು ಹೆತ್ತವಗೆ, ಮರೆಯಾಗದಿರು ನಿನ್ನ ಮನೆಗೆ. ಸಜಿಗೆ ಮದ್ಯಪಾನ, ಧೂಮಪಾನ, ಗಾಂಜಾ, ಅಫೀಮು, ಡ್ರಗ್ಸ್, ಚರಸು ಆರೋಗ್ಯಕ್ಕೆ ಹಾನಿಕರ, ಆರೋಗ್ಯಕ್ಕೆ ಹಾನಿಕರ. ವ್ಯಸನೆಯಾಗದಿರು ಪಾಶಕ್ಕೆ, ಸಂಜೀವಿನಿಯಾಗೂ ದೇಶಕ್ಕೆ, ಹೊರೆಯಾಗದಿರು ಹೆತ್ತವಗೆ, ಮರೆಯಾಗದಿರು ನಿನ್ನ ಮನೆಗೆ, ವ್ಯಸನೆಯಾಗದಿರು ನೀ ದಾಸನಾಗದಿರು ನೀ, ದುಶ್ಚಟದ ಮದವೇರಿ ಅಮಲಿನಲಿ ತೇಲದಿರು, ಅಮಲಿನಲಿ ತೇಲದಿರು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಪ್ಲಿಮೆಂಟರಿ ಸಿನಿಮಾದಿಂದ ಒಂದು ಗೀತೆಯನ್ನ ಕೇಳಿದ್ರಿ. ಮಹೇಂದ್ರ ಅವರು ಆಕ್ಟ್ ಮಾಡಿದಂತಹ ಸಿನಿಮಾ, ಹಾಗೆ ಅವರೇ ನಿರ್ಮಾಣ ಕೂಡ ಮಾಡಿದಂತಹ ಸಿನಿಮಾ ಆಗಿತ್ತು. ಹಾಗೆ ಒಂದು ಪ್ರಶ್ನೆಯೊಂದಿಗೆ ನಿಮ್ಮನ್ನೆಲ್ಲರನ್ನೂ ಬಿಟ್ಟಿದ್ವಿ, ನಾವು ಸರ್ನ ಬಿಟ್ಟಿದ್ವಿ. ಬಹುಶಃ ಒಂದು ಲಿಸ್ನರ್ ನಮಗೆ ಕೇಳಿದಂತಹ ಪ್ರಶ್ನೆ ಇದು. ಕೌಟುಂಬಿಕ ಚಿತ್ರಗಳನ್ನ ಮಾಡೋದಕ್ಕೆ ಹಾಗೆ ಸದಭಿರುಚಿಯ ಚಿತ್ರಗಳನ್ನ ನಿರ್ಮಿಸೋದಕ್ಕೆ ನಿಮ್ಮ ಐಡಿಯಾಲಜೀಸ್ ಏನು, ನೀವೇನಂತ ಅನ್ಕೊಳ್ತೀರಾ ಅಂತ ಬಹುಶಃ ಒಬ್ರು ಕೇಳಿದ್ರು ಕೇಳಿದ್ರು. ಸೊ ನಿಮ್ಗೇನ್ ಅನ್ಸುತ್ತೆ ಸರ್? ತಂದೆ ತಾವು ಅವರಿಂದ ಒಳ್ಳೆ ಸಂಸ್ಕಾರ ಸಿಕ್ಕಿದೆ, ಸೇವೆ ಮಾಡಬೇಕು ಮತ್ತು ಸಮಾಜ ಸುಧಾರ ಕೆಲಸನೂ ಮಾಡ್ತಾ ಇದ್ದೀವಿ, ಜನ ಜಾಗೃತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ಸಿನಿಮಾ ಮುಖಾಂತರ ಹೋದರೆ ಅದು ಜನರ ಮೇಲೆ ಇನ್ನೂ ಪ್ರಭಾವ ಬೀಳುತ್ತಂತ ಈಗ ಆಟೋ ಸಿನಿಮಾ, ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಮಾಡಿದೆ. ಅರಿವು, ಎಷ್ಟೋ ಜನ ಕಾನ್ವೆಂಟ್ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ತಾರೆ, ಅಲ್ಲಿ ಇಲ್ಲಿ ಸಹಾಯ ಕೇಳ್ತಾರೆ.
ಬಟ್ ಅವ್ರಿಗೆ ಗೊತ್ತಿಲ್ಲ ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಒಳ್ಳೆ ಸೌಲಭ್ಯ ಇದೆ, ಇಷ್ಟು ಒಳ್ಳೆ ಶಿಕ್ಷಣ ಇದೆ. ಸೊ ಅರಿವು ಸಿನಿಮಾ ಅದ್ರ ಬಗ್ಗೆ ಮಾಡಿದ್ದೀವಿ. ಅದರಲ್ಲಿ ಒಳ್ಳೆ ಸಾಂಗ್ ಇದೆ, ಅ ಆ ಇ ಕಲಿಯೋ ಮೊದಲು ಅಮ್ಮನ ಹೆಸರು ಹೇಳು. ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ ಮಾದಕ ವ್ಯಸನಗೆ ಬಲಿ ಆಗ್ತಾರೆ, ಫೇಲ್ ಆಗ್ಬಿಟ್ರೆ ನಿರಾಶವಾಗಿ ಆತ್ಮಹತ್ಯೆ ಥರ ಮಾಡ್ಕೊತಾರೆ. ಸೊ ಅದಕ್ಕೆ ಈ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇದೆ. ಈಗ ಪ್ಲಾಸ್ಟಿಕ್ ಬಾವುಟ ಉಪಯೋಗಿಸ್ತಾರೆ, ಅದ್ರ ಬಗ್ಗೆ ನಾವು ನಮ್ಮ ಬಾವುಟ ಕಿರುಚಿತ್ರ ಮಾಡಿದ್ದೀವಿ. ಗೋವಿನ ಮಹತ್ವ, ನಮ್ಮ ಸಂಸ್ಕೃತಿಗೆ ಏನು ಸಂಬಂಧ, ಅದ್ರ ಬಗ್ಗೆ ಅಂಬಾ ಅಂತ ಕಿರುಚಿತ್ರ ಮಾಡಿದ್ದೀವಿ. ಸೊ ಇದು ಪ್ರಯತ್ನ ನಂದು ಸತತವಾಗಿ ನಡೀತಾ ಇದೆ, ನಿರಂತರವಾಗಿ. ಹೌದು, ಆದರೂ ನಮ್ಮ ಸಿನಿಮಾ ನೋಡಕ್ಕೆ ಜನ ಬರ್ತಾ ಇಲ್ಲ. ನಾನು ನಿರಾಶವಾಗಿಲ್ಲ. ಸಮಾಜಕ್ಕೆ ಏನ್ ಬೇಕು ಆ ಕರ್ತವ್ಯ ನಾನು ಮಾಡ್ತೀನಿ. ಅಂದ್ರೆ ಜನರು ಹೇಳ್ತಾರೆ ನಮಗೆ ಸದಭಿರುಚಿಯ ಚಿತ್ರಗಳನ್ನು ಕೊಡಿ ಅಂತ ಹೇಳಿ. ಆದ್ರೆ ಸದಭಿರುಚಿಯ ಚಿತ್ರಗಳನ್ನು ಕೊಡಿದಾಗ ಅದನ್ನು ನೋಡುವ ಪ್ರೇಕ್ಷಕರು ಬೇಕಲ್ವಾ? ನನ್ನ ತಮ್ಮನು ನನಗೆ ಅದೇ ಹೇಳ್ತಾನೆ, ಜನರಿಗೆ ಏನ್ ಬೇಕು ಆ ತರ ಮಸಾಲ ಕೊಡಿ. ನಾನು ಹೇಳ್ದೆ ಇಲ್ಲ, ನಾನು ಅದು ಮಾಡೋದಿಲ್ಲ. ಒಳ್ಳೆ ಸಿನಿಮಾನೇ, ಒಳ್ಳೆ ಸಂದೇಶಾತ್ಮಕ ಸಿನಿಮಾನೇ ನಾನು ಇದು ಮಾಡ್ತೀನಿ. ಈಗ ಇದೆಲ್ಲ ಪರಿಸ್ಥಿತಿ ನೋಡಿ ನನ್ನ ಮನೆಯವರು ಹೇಳ್ತಾರೆ, ನನ್ನ ಮಗನೂ ಅದೇ ಹೇಳ್ತಾರೆ, ನೀವು ಸೇವೆ ಮಾಡಿ, ಆದ್ರೆ ಸಿನಿಮಾಗೆ ದುಡ್ಡು ವೇಸ್ಟ್ ಮಾಡಬೇಡಿ. ಅಂದ್ರೆ ಇಷ್ಟ ತನಕ ಈಗ ನೀವು ನಿರ್ಮಾಪಕರಾಗಿ, ನೀವು ನಟರಾಗಿ ಇದರಲ್ಲಿ ನೀವು ಹಾಕಿದ ದುಡ್ಡು ನಿಮಗೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಆಗಿಲ್ವಾ ಸಿನಿಮಾದಲ್ಲಿ? ಮೇಡಮ್, ಆ ಸಿನಿಮಾಯಿಂದ ನಾನು ಏನು ಕಳ್ಕೊಂಡಿದ್ದೀನಿ, ಏನು ಪಡ್ಕೊಂಡಿದ್ದೀನಿ ಅದು ಮುಖ್ಯವಲ್ಲ. ನನಗೆ ಹೆಮ್ಮೆ ಇದೆ, ನಾನು ಒಂದು ಉತ್ತಮವಾದ ಕನ್ನಡ ಚಿತ್ರ ಕರ್ನಾಟಕದ ಜನತೆಗೆ ಅರ್ಪಿಸಿದ್ದೀನಿ. ಉತ್ತಮವಾದ ಕನ್ನಡ ಚಿತ್ರ ಬರೀ ನಿರ್ಮಾಪಕನ ಆಸ್ತಿ ಅಲ್ಲ, ಅದು ಕರ್ನಾಟಕದ ಆಸ್ತಿ. ವಾವ್, ಚೆನ್ನಾಗಿ ಮಾತಾಡ್ತೀರಿ ಸರ್. ಎಲ್ಲಿಂದ ಮಾತಾಡ್ಲಿಕ್ಕೆ ಕಲ್ತ್ರಿ ಅಂತ ನನಗೆ ಗೊತ್ತಿಲ್ಲ. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ನಿಮ್ಗೆ ಮಾತಾಡ್ಲಿಕ್ಕೆ ಕಲಿಸಿದವ್ರು ಯಾರು, ಗುರುಗಳು ಯಾರಂತ ಯಾರು ಇದ್ದಾರಾ ಅಥವಾ ಹೇಗೆ? ಹೌದು, ಒಂದ್ಸತಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಲಕ್ಷ್ಮೀ ಪ್ರಿಯಾ ಕಲ್ಯಾಣ ಮಂಟಪ, ಮಾಗಡಿ ರೋಡ್. ಒಂದು 20 ವರ್ಷ ಆಗಿರಬೇಕು. ಆವಾಗ ನಾನು ಹಿಂದಿದಲ್ಲಿ ಭಾಷಣ ಮಾಡ್ತಾ ಇದ್ದೆ. ಇಬ್ರು ಬಂದ್ಬಿಟ್ಟು ನನಗೆ ಹೇಳಿದ್ರು, ಇವತ್ತು ಹಿಂದಿದಲ್ಲಿ ಭಾಷಣ ಮಾಡಿದ್ರೆ ಸರಿ ಇರಲ್ಲ. ಆವತ್ತು ನನ್ನ ಹೆಸರು ಅನೌನ್ಸ್ ಮಾಡಿದ್ರು, ಆದರೆ ನಾನು ಭಾಷಣ ಮಾಡಿಲ್ಲ. ಮನೆಗೆ ಬಂದ್ಬಿಟ್ಟು ಆ ನನ್ನ ಹಿಂದಿ ಸ್ಪೀಚ್ನ ಕನ್ನಡಕ್ಕೆ ಅನುವಾದ ಮಾಡಿದೆ. ಸೊ ಅದು ಒಂದು ಪ್ರೇರಣೆ ನನಗೆ. ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಅಂದ್ರೆ ಹೇಗೆ? ಅಂದ್ರೆ ಒಬ್ಬರದ್ದು ಸಹಾಯ ತಗೊಂಡ್ಬಿಟ್ಟು ಇದನ್ನ ಕನ್ನಡದಲ್ಲಿ ಏನ್ ಬರಿಬೇಕು ಆ ತರ ಬರೆದ್ಬಿಟ್ಟು ಈಗ ಎಲ್ಲಾ ಕಡೆ ದೇಶಭಕ್ತಿ, ನಮ್ಮ ಸಂಸ್ಕೃತಿ, ಸೇವೆ, ಅದೇ ಸ್ಪೀಚ್ ನಂದು. ನನ್ಗೆ ಜಾಸ್ತಿ ಮಾತಾಡಕ್ ಬರಲ್ಲ. ಸರಿ, ನಾವು ಎಲ್ಲೋ ನಿಮ್ಮ ಬಗ್ಗೆ ಮಾತಾಡ್ತಿದ್ದೇವೆ ಅಂತ ಹೇಳಿದ್ರೆ, ಈ ಮಾರುತಿ ಮೆಡಿಕಲ್ಸ್ ಏನು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿ ಬಹಳ ಕಷ್ಟಗಳು ಎದುರಿಸ್ತೀರಿ ಅಂತ ಹೇಳಿದ್ರಿ. ಆದ್ರೆ ಆ ಕಷ್ಟಗಳನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ಆ ಛಲ ಒಂದು ಇದೆ ಅಂತ ಹೇಳಿದ್ರಲ್ಲ ನಿಮ್ಗೆ. ಬಹುಶಃ ಆ ಛಲದಿಂದಲೇ ನೀವು ಇವತ್ತು ಇಷ್ಟೊಂದು ಜನಪ್ರಿಯರಾಗಿದ್ದೀರಿ ಅಂತ ಕಾಣುತ್ತೆ. ಇಷ್ಟೊಂದು ಚಿತ್ರಗಳನ್ನು ನಿರ್ಮಿಸಿದ್ದೀರಿ. ಆದರೆ ಯಶಸ್ಸು ಆಗಲಿಲ್ಲ ಎನ್ನುವುದನ್ನು, ನೀವು ನಿರಾಸೆ ಆಗಲಿಲ್ಲ ಎನ್ನುವುದು ಕೂಡ ಮುಖ್ಯ. ಸೊ ಈ ಛಲ ನಿಮ್ಗೆ ಯಾರಿಂದ ಬಂದಿದೆ ಮಹೇಂದ್ರ? ನನ್ನ ತಂದೆ ತಾಯಿಯವರ ನಮ್ಮ ಪ್ರೇರಣೆ. ಆದರೂ ಬಾಲ್ಯಕಾಲದಲ್ಲಿ ಒಂದು ಕವಿತೆ ಓದಿದೆ, ಲಹರೋं से डरकर नौका पार नहीं होती, कोशिश करने वालों की हार नहीं होती. तभी से मैंने ठान लिया कि जीवन का मतलब संघर्ष है, लड़ते रहो, बढ़ते रहो. ನೋಡಿ, ಇವರೀಗ 1, 2 3 ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದಾರೆ. ಹಿಂದಿ ಇದೆ, ಈಚೆ ಕನ್ನಡ ಇದೆ, ಇಂಗ್ಲಿಷ್ ಇದೆ. ಇನ್ಯಾವ್ದಾದ್ರು ಭಾಷೆ ಗೊತ್ತಿದೆ ಸರ್? ಪ್ರೀತಿಯ ಭಾಷೆ. ಅದು ಬಹಳ ಮುಖ್ಯವಾದದ್ದು. ಅದನ್ನು ನೀವು ಮಾಡ್ತಾ ಇದ್ರಿ ಅನ್ನುವಂಥದ್ದು. ಸರಿ, ಈಗ ಮಾರುತಿ ಮೆಡಿಕಲ್ಸ್ ಪ್ರಾರಂಭ ಮಾಡಿದಾಗ ಬಹಳಷ್ಟು ಕಷ್ಟಗಳನ್ನು ಎದುರಿಸ್ತೀರಿ ಅಂತ ಹೇಳಿದ್ರಿ. ಆ ಕಷ್ಟಗಳು ಅಂದ್ರೆ ಆನಂತರ ನೀವು ಅದನ್ನು ಮೆಟ್ಟಿ ನಿಂತು ಹೇಗೆ ಇಷ್ಟೊಂದು ಪ್ರಗತಿ ಮಾಡಲು ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಏಪ್ರಿಲ್ 17, 1988 ಮಾರುತಿ ಮೆಡಿಕಲ್ಸ್ ಪ್ರಾರಂಭ ಮಾಡಿದೆ. ಅತ್ತಿಗುಪ್ಪೆದಲ್ಲಿ ವಟಾರದಲ್ಲಿ 220 ರೂಪಾಯಿ ಬಾಡಿಗೆದು ಮನೆ ಇತ್ತು. ನನ್ನ ಹತ್ರ ವೆಹಿಕಲ್ ಇರಲಿಲ್ಲ. ಅಲ್ಲಿ ಮೆಡಿಕಲ್ ಸ್ಟೋರ್ದಲ್ಲಿ ನಾನು ಕೆಲಸ ಮಾಡುವಾಗ ಒಂದು TVS ಉಪಯೋಗಿಸ್ತಾ ಇದೆ. ಸೊ ನಾನು ನನ್ನ ಮಾವ ಅವ್ರ ಹತ್ರ ಹೋಗಿ, ಅಲ್ಲಿ ಈ TVS ನನಗೆ ಕೊಡಿ, ನನಗೆ ಉಪಯೋಗ ಆಗುತ್ತೆ, ನಿಮ್ಗೆ ಏನು ಉಪಯೋಗ ಇಲ್ಲ. ಅವ್ರು ಕೊಟ್ಟರು. ಅವಾಗ ಹೌದು. ಆಮೇಲೆ ನನ್ನ ಹತ್ರ ಜಾಸ್ತಿ ಮೆಡಿಸಿನ್ ಪರ್ಚೇಸ್ ಮಾಡಕ್ಕೆ ದುಡ್ಡು ಇರಲಿಲ್ಲ. ಈಗ ಒಂದು ಬಾಕ್ಸೇ ತಗೋಬೇಕು. ಆದ್ರೂ ನನ್ನ ಕಂಪ್ನಿ ಸ್ಟಾಕ್ ಎಸ್ಟ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೆ, ದಯವಿಟ್ಟು 1 ಸ್ಟ್ರಿಪ್ ಕೊಡಿ. ಆಮೇಲೆ ದೊಡ್ಡ ಮೆಡಿಕಲ್ ಸ್ಟೋರ್ ಇಂದ ಖಾಲಿ ಬಾಕ್ಸ್ ತಗೊಂಡ್ ಬರ್ತಾ ಇದೆ, ಯಾಕಂದ್ರೆ ಅಲ್ಲಿ ರೇಕ್ಗಳು ಖಾಲಿ ಕಾಣಬಾರ್ದು. ಸೊ
ಗ್ರೇಟ್ ಮಾರ್ವಾರಿ ಐಡಿಯಾ ಸರ್. ಐಡಿಯಾಸ್ ಚೆನ್ನಾಗಿತ್ತು, ಆದ್ರೆ ಅದು ಮಾಡ್ಲೇಬೇಕಾದ ಪರಿಸ್ಥಿತಿ ಇತ್ತು. सो मैंने दिन को दिन नहीं समझा, रात को रात नहीं समझा और पूरा मेहनत में डूब गया. ಅದರದೇ ಇದು ಫಲ. ನನ್ನ ಹೆಂಡತಿ ಗರ್ಭಿಣಿಯಾಗಿದ್ರು. 8ನೇ ತಿಂಗಳು ಇರುವಾಗನು ಅಂಗಡಿಗೆ ಡ್ಯೂಟಿ ಕೊಡ್ತಾ ಇದ್ರು. ಸೊ ಗಂಡ ಹೆಂಡತಿ ಇಬ್ರು ಸೇರಿ ಕಟ್ಟಿದ ಸಂಸ್ಥೆ. ಆಮೇಲೆ ನಮ್ಮ ಈ ಕಷ್ಟನ ನೋಡಿ ನನ್ನ ತಂದೆ ತಾಯಿಯವರು ಊರಿಂದ ಇಲ್ಲಿ ಬಂದ್ರು. ಆಮೇಲೆ ಪಕ್ಕದಲ್ಲಿ ಆಸ್ಪತ್ರೆ ಓಪನ್ ಆಯಿತು. ವ್ಯಾಪಾರ ಸ್ವಲ್ಪ ಅಭಿವೃದ್ಧಿ ಆಯಿತು. ನನ್ನ ತಮ್ಮನು ನನ್ನ ಜೊತೆಗೆ ಬಂದರು. ವ್ಯಾಪಾರ ಚೆನ್ನಾಗಿ ಆಗ್ತಾ ಇತ್ತು. ಸೊ ಆಮೇಲೆ ಜೊತೆಗೆ ಸೇವೆನೂ ಶುರು ಆಯಿತು. ಸೊ ಅಲ್ಲಿ ಅಂತ ಹೇಳಿದ್ರೆ ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸೇವೆ ಮಾಡಿದ ಸೇವೆ ಅದು ಎಲ್ಲೋ ಒಂದು ನಮಗೆ ಕೈ ಹಿಡಿತದೆ ಎನ್ನುವುದಕ್ಕೆ ನೀವೇ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಆಸ್ಪತ್ರೆ ಯಾವಾಗ ಪ್ರಾರಂಭ ಆಗುತ್ತೋ ಮೆಡಿಕಲ್ಗೆ ಒಂದು ಒಳ್ಳೆ ಅಲ್ಲಿ ಭವಿಷ್ಯ ಇದ್ದೇ ಇರ್ತದೆ. ಹೌದು. ಸೇವಾ ಮನೋಭಾವ ನೀವು ಪ್ರಾರಂಭ ಆಯ್ತು ಅಂತ ಹೇಳಿದ್ರಲ್ಲ ಸರ್, ಕೇವಲ ಏನಾದ್ರೂ ಕಾರಣ ಇದೆಯಾ? ಅಂದ್ರೆ ನಾನು ಯಾವ ಸಮಾಜದಿಂದ ಏನು ಪಡೆದಿದ್ದೇನೆ, ನನ್ನ ಕುಟುಂಬಕ್ಕೆ ಏನು ಇದರಿಂದ ಒಳ್ಳೇದಾಗಿದೆ, ಅದೇ ಸಮಾಜಕ್ಕೆ ನಾನು ಏನಾದ್ರೂ ಹಿಂತಿರುಗಿಸಿ ಕೊಡಬೇಕು, ಐ ಹ್ಯಾವ್ ಟು ಗಿವ್ ಸಮಥಿಂಗ್ ಬ್ಯಾಕ್ ಟು ದ ಸೊಸೈಟಿ ಫ್ರಮ್ ವಿಚ್ ಐ ಹ್ಯಾವ್ ಎನ್ನುವಂತಹ ಒಂದು ಕಲ್ಪನೆ ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಹೇಳ್ತೀರಾ ಮಹೇಂದ್ರ? ಬಡತನದ ಕಷ್ಟ, ಆ ನೋವನ್ನ ನಾನು ತುಂಬಾ ಅನುಭವಿಸಿದ್ದೀನಿ. ಸೊ ಈಗ ಬೇರೆ ಯಾರನ್ನು ಕಷ್ಟದಲ್ಲಿ ನೋಡಿದ್ರೆ ಆ ಸೇವೆ ಮನೋಭಾವನೆ ಸಹಜವಾಗಿ ಜಾಗೃತವಾಗಿಬಿಡುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಳಿದರು, ಯಾವ ಮನುಷ್ಯ ತನಗಾಗಿ ಬದುಕಿರ್ತಾನೋ ಅವನ ಜೀವನ ವ್ಯರ್ಥ. ನಿಜವಾದ ಜೀವನ ಅಂತಹ ವ್ಯಕ್ತಿಗಳು ನಡೆಸಿದರೆ ಅವರು ತಮ್ಮ ಶಕ್ತಿಯ ಸದುಪಯೋಗ ಅಸಹಾಯಕ ವ್ಯಕ್ತಿಗಳಿಗಾಗಿ ಮಾಡುತ್ತಿರ್ತಾರೆ. ಸೇವೆಯು ಪ್ರದರ್ಶನವಾಗಬಾರದು, ಸೇವೆಯು ಮಾನವನ ಕರ್ತವ್ಯವಾಗಿರಬೇಕು. स्वामी विवेकानंद ने कहा, जो हाथ दीन दुखियों की सेवा में आगे आते हैं वो हाथ ईश्वर की पूजा करने वाले हाथों से भी ज्यादा पवित्र है. ನನ್ನ ತಂದೆ ತಾಯಿಯವರು ನನಗೆ ಅದೇ ಹೇಳ್ತಾ ಇದ್ರು, बेटा तेरी थाली में अगर 4 रोटी है और सामने कोई भूखा बैठा है तो पहले 1 रोटी उसको खिलाओ फिर तुम खाओ. तो ये मेरा अनुभव है. जीवन का पथ कांटों से भरा है, अपनाया जिसने सेवा का रास्ता उसका जीवन सावन सा हरा है. ಈಗ ನೀವು ಇಷ್ಟೊಂದು ಕವಿತೆಗಳನ್ನು ಎಲ್ಲ ಹೇಳುವಾಗ ನೀವು ಒಬ್ಬ ಕವಿ ಅಂತ ಕೇಳಬೇಕಾದ ಪ್ರಶ್ನೆ ಇದು. ಇಲ್ಲಮ್ಮ, ಸಾಹಿತ್ಯ ಅಂತ ಕೇಳಿದೆ. ಅದು ನಾನು FM ರೇನ್ಬೋ ಕೇಳ್ತೀನಿ. ಅದರಲ್ಲಿ ಮನೋರಂಜನ್ ಜೊತೆಗೆ ತುಂಬಾ ಒಳ್ಳೆ ಶೈಕ್ಷಣಿಕ ಕಾರ್ಯಕ್ರಮ, ಅದರಿಂದ ನಾನು ತುಂಬಾ ಕಲ್ತಿದ್ದೆ. ಸರಿ ಹೇಳಿ, FM ರೇನ್ಬೋ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರಿ, ಮನೇಲಿ ದೊಡ್ಡ ರೇಡಿಯೋ ಇಟ್ಕೊಂಡಿದ್ದೆ ಅಂತ ಹೇಳಿದ್ರಿ. FM ರೇನ್ಬೋ ಬಗ್ಗೆ ಏನ್ ಹೇಳ್ತೀರಾ? ಮನೋರಂಜನಾ, ಮಾಹಿತಿ, ಶಿಕ್ಷಣೆ, ಇದು ಒಂದು ಅದ್ಭುತವಾದ ಸಂಗಮ, ವಿಶಿಷ್ಟವಾದ ಸಂಗಮ. ಸೊ ನಾನು ಜನರಿಗೆ ಅದೇ ಹೇಳ್ತೀನಿ, ಸಮಯ ಇದ್ದಾಗ FM ರೇನ್ಬೋ ಕೇಳಿ. ಅದೆಲ್ಲ ನಮ್ಮ ಕೇಳೋರಿಗೆ ಹೇಳಲೇಬೇಕು. ಚೈತ್ರ ಒಬ್ಬ ಆರ್ಜೆಯಾಗಿ ಬಹುಶಃ ಇದು ನಿಮಗೆ ತುಂಬಾ ಖುಷಿ ಪಡುವಂತ ವಿಚಾರ. ಹೌದು, ಅಟ್ಲೀಸ್ಟ್ ಯಾರಾದ್ರೂ ಗುರ್ತಿಸ್ತಾ ಇದ್ದಾರಲ್ವಾ ನಮ್ಮನ್ನ, ಅಂದ್ರೆ ಎಲ್ಲಾ ಎಲಿಮೆಂಟ್ಸು ನಮ್ಮ ಚಾನೆಲ್ ನಲ್ಲಿ ಇದೆ. ಶಿಕ್ಷಣ, ಮಹೇಂದ್ರ ಅವರನ್ನು ನೋಡುವಾಗ ಇವರು ಬಹಳ ಏನೋ ಏನ್ ಹೇಳ್ತಾರಲ್ಲ, ಇಟ್ಸ್ ವೆರಿ ಕೂಲ್ ಗೈ, ಲುಕ್ಸ್ ವೆರಿ ಕೂಲ್. ಇದಕ್ಕೆ ಕಾರಣ ಏನಂತ ಗೊತ್ತಿದೆ ಚೈತ್ರ? ಕೆನ್ ಯು ಜಸ್ಟ್ ಇಮ್ಯಾಜಿನ್, ಅವರು ಇನ್ನೂ ಒಂದು ಮೊಬೈಲ್ ಇಟ್ಕೊಳ್ಳಿಲ್ಲ ಅಂತೆ, ನೋ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನನಗೆ ಅವರಿಗೆ ಮೊಬೈಲ್ ನಂಬರೇ ಇಲ್ಲ. ಈ ಜಮಾನದಲ್ಲಿ ಈ ರೀತಿ ಒಬ್ಬ ಉದ್ಯಮಿ, ಇಷ್ಟೊಂದು ಚಟುವಟಿಕೆಯಲ್ಲಿ ಇರುವವರು, ಒಬ್ಬ ಆಕ್ಟರ್, ಒಬ್ಬ ನಿರ್ಮಾಪಕರು ಮೊಬೈಲ್ ಇಲ್ಲದೆ ನಡೆದಾಡ್ತಾರೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಬಹುಶಃ ನಾವೊಂದು ಗುಂಪಲ್ಲಿ ಹುಡುಕಿದ್ರು ಒಬ್ರು ಸಿಗಲ್ಲ ಅನ್ಸುತ್ತೆ ಇವತ್ತಿನ ಎರಾದಲ್ಲಿ. ಎಷ್ಟೊಂದು ನೆಮ್ಮದಿ ಇದ್ದೀರಿ, ಯಾಕೆ, ಏನ್ ಕಾರಣ ಅಂತ ಕೇಳ್ಬೋದಾ? ಅಂದ್ರೆ ನಿಮ್ಮನ್ನು ನೋಡುವಾಗ ಯು ಲುಕ್ ವೆರಿ ಕೂಲ್ ಅಂತ ಹೇಳಿದ್ರೆ ಏನೋ ಜೀವನದಲ್ಲಿ ಏನೋ ಸಾಧನೆ ಮಾಡಿದ್ರೆ ಸಾಕು, ಇಷ್ಟಲ್ಲೇ ತೃಪ್ತಿ ಎನ್ನುವಂಥದ್ದು. ಸೊ ಅದಕ್ಕೆ ಏನಾದ್ರು ಕಾರಣ ಇದೆ ಅಂತ ಹೇಳ್ಬೋದು ನಾವು? ಸಂತೃಪ್ತಿ ಇದೆ, ಆದ್ರೂ ಇರೋವರೆಗೂ ಸಾಧನೆ ಮಾಡ್ತೀನಿ. ಆಮೇಲೆ ಜೀವನದಲ್ಲಿ ಶಿಸ್ತು, ಅನುಶಾಸನ, ಸಕಾರಾತ್ಮಕ ಯೋಚನೆ, ಡಿಸಿಪ್ಲಿನ್, ಸಂಯಮಿತ ಜೀವನ್, ಅದೆಲ್ಲ ಇದ್ರೆ ನಾವು ನೆಮ್ಮದಿಯಾಗಿ ಇರ್ತೀವಿ. ಈಗ ಮೊಬೈಲ್ದು ತುಂಬಾ ಉಪಯೋಗ ಇದೆ, ಮೊಬೈಲ್ ಫೋನ್ದು, ಆದ್ರೂ ನಾನು ಸಂಚಾರಿ ದೂರವಾಣಿ ಉಪಯೋಗಿಸ್ತಾ ಇಲ್ಲ. ಕನ್ನಡದಲ್ಲಿ ಕರೆಕ್ಟ್ ಹೇಳಿ ನೋಡಿ, ಸಂಚಾರಿ ದೂರವಾಣಿ. ನಾವೆಲ್ಲ ಮೊಬೈಲ್ ಅಂತ ಹೇಳುವಾಗ ಅವರು ಸಂಚಾರಿ ದೂರವಾಣಿ ಅಂತ ಹೇಳ್ತಾರೆ. ಯಾಕಂದ್ರೆ ಸೊ ನಿಮ್ಗೆ ಟ್ಯೂಷನ್ ಕೊಟ್ಟ ಮಾಸ್ಟ್ರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಕನ್ನಡ ಟ್ಯೂಷನ್ ಮಾಸ್ಟರ್ ಯಾರು, ಹರಿಹರನ್ ಹೇಳಿದ್ರ? ಇಲ್ಲ, ಕೆಲವು ಪದಗಳು ನನಗೆ ಸರಿಯಾಗಿ ಅದು ಸಿಕ್ಕಿಲ್ಲ ಅಂದ್ರೆ ನನ್ನ ಜೊತೆಗೆ ಒಬ್ರು ಮಹೇಶ್ವರ ಹಂಪಿ ಅಂತ ಇದ್ದಾರೆ, ಅವ್ರಿಗೆ ನಾನು ಕೇಳ್ತೀನಿ.
ಸರಿ, ಹಾಗಾದ್ರೆ ಇನ್ನೊಂದು ಹಾಡಿನ ಬ್ರೇಕ್ ತೆಗೆದುಕೊಂಡು ಮತ್ತೆ ಮಹೇಂದ್ರ ಮುತೋಟ ಅವ್ರ ಜೊತೆ ಸಂದರ್ಶನ ಮುಂದುವರಿಸುವ. ಒಂದು ಹಾಡನ್ನು ನಾವು ಖಂಡಿತವಾಗಿ ಕೇಳಬೇಕು, ಅದು ಅರಿವು ಚಿತ್ರದ ಆದ್ರೆ ಅದಕ್ಕಿಂತ ಮೊದಲು ಒಂದು ಸಂದೇಶ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಸಂದೇಶಗಳು ಬಂದಿದೆ. ಆಕ್ಚುಲಿ ಒಂದಲ್ಲ, ತುಂಬಾ ಜನ ಸಂದೇಶಗಳನ್ನ ಕಳಿಸಿದ್ದಾರೆ. ಕರ್ನಾಟಕದ ಬಗ್ಗೆ ಹಾಗೂ ಕನ್ನಡಿಗರ ಕುರಿತು ಶ್ರೀ ಮೊನ್ನೋತ್ ಅವರು ಒಳ್ಳೆಯ ಮಾತುಗಳನ್ನ ಆಡಿರೋದು ಸಂತೋಷದ ಸಂಗತಿ. ಇವರ ಉದ್ಯಮದಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿದ್ದಾರೆ. ಹಾಗೆ ಇವರಂತೆಯೇ ಹೊರಗಿನಿಂದ ಬಂದು ನೆಲೆಸಿರುವ ತಾವು ಕನ್ನಡ ಕಲಿಯದೆ ಹಿಂದಿಯಲ್ಲಿ ಸ್ಥಳೀಯರನ್ನು ಮಾತಾಡಿಸ್ತಾರೆ. ಆದ್ರೆ ನೀವು ಕೂಡ ಕನ್ನಡದಲ್ಲಿ ಮಾತಾಡಿ ಎಲ್ಲರನ್ನೂ ಕೂಡ ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೀರಾ. ತುಂಬಾ ಪ್ರಶಂಸನೀಯವಾದಂತಹ ವಿಚಾರ ಇದು ಅಂತ ಹೇಳ್ತಾ ಇದ್ದಾರೆ. HC ಸೋಮಶೇಖರ್ ಅವರು ಶ್ರೀಗಂಧದ ಕಾವಲಿಂದ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಶುಭ ಸಂಜೆ ಮೇಡಮ್, ಮಹೇಂದ್ರ ಅವರ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ರಾಜಸ್ಥಾನದಿಂದ ಬಂದು ಕನ್ನಡ ಮಾತಾಡ್ತಿದ್ದಾರಲ್ಲ, ಅದೇ ನಮ್ಗೆ ಬಹಳ ಸಂತೋಷದ ವಿಚಾರ. ಇವರಿಗೆ ಕರ್ನಾಟಕದ ಬಗ್ಗೆ ಇರುವಂತಹ ಅಭಿಮಾನ ನಮ್ಗೆ ತುಂಬಾನೇ ಖುಷಿಯ ವಿಚಾರ ಅಂತ ಹೇಳ್ತಾ ಇದ್ದಾರೆ. ನೇತ್ರಾವತಿ ಮಹೇಶ್ ಅವರು ಮೇಲ್ಕೋಟೆ ಮಂಡ್ಯದಿಂದ ಈ ಒಂದು ಸಂದೇಶವನ್ನ ನಮ್ಗೆ ಕಳಿಸಿದ್ದಾರೆ. ಹಾಗೆ ಎಷ್ಟೋ ಜನ ಇಲ್ಲಿರೋರ್ಗೆ ಅಭಿಮಾನ ಇಲ್ಲ, ಬಟ್ ಇವ್ರಿಗೆ ತುಂಬಾ ಅಭಿಮಾನ ಇರೋದನ್ನ ನೋಡಿ ಮೆಚ್ಕೊಂಡು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮಹೇಂದ್ರ ಅವರು ಕನ್ನಡ ಕಲಿ, ಓದು, ಹೇಗೆ ಮಗು ಅಂಬೆಗಾಲು ಇಡುತ್ತಲ್ವಾ ಅದೇ ರೀತಿ ಪ್ರತಿಯೊಂದು ಮಾತನ್ನು ಆಡಿ ಕಲಿತು ಈಗ ಎಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂತಿದ್ದಾರೆ. ಸೊ ಇವ್ರು ಮಾತಾಡ್ತಾ ಇದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಕರ್ನಾಟಕದ ತಾಯಿಯ ಮಕ್ಕಳಾಗಿ ಇವರು ಕೂಡ ಬೆಳೆದಿದ್ದಾರೆ. ನಮ್ಗೆಲ್ಲರಿಗೂ ಅದು ತುಂಬಾ ಸಂತೋಷದ ವಿಚಾರ. ತಾಯಿ ಭುವನೇಶ್ವರಿಯ ಆಶೀರ್ವಾದ ಇವ್ರಿಗೆ ಯಾವಾಗ್ಲೂ ಇರ್ಲಿ. ನಿಮ್ಮ ಮಾತು ಕೇಳಿ ಬಹಳ ಬಹಳ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಅಕ್ಕಮಹಾದೇವಿಯವರು. ಈ ರೀತಿ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಬಹುಶಃ ಈ ಹಾಡನ್ನ ಕೇಳ್ಕೊಂಡು ಬರೋಣ. ಹಾಡಿನ ನಂತರ ಸಂದೇಶಗಳನ್ನು ಓದೋಣ, ಜೊತೆಗೆ ಸರ್ ಜೊತೆ ಮಾತಾಡೋಣ. ಅವರೇ ನಿರ್ಮಾಣ ಮಾಡಿದ, ನಟನೆ ಮಾಡಿದ ಅರಿವು ಚಿತ್ರ. ಅವರು ಯಾವ ರೀತಿ ಸಮಾಜದಲ್ಲಿ ಜನರಿಗೆ ಒಂದು ಸರ್ಕಾರಿ ಶಾಲೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಜನರಿಗೆ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಅವರು ಮಾಡಿದ ಈ ಚಿತ್ರದ ಈ ಗೀತೆಯನ್ನು ಕೇಳೋಣ. ಎಸ್, ಹೆಸರೇಳು, ತಿದ್ದಿ ಬುದ್ಧಿ ಕಲಿಸೋ ನಿನ್ನ ಗುರುವಿನ ಹೆಸರೇಳು. ಮನೆಯೇ ಮೊದಲ ಗುರುಕುಲವು, ಹೊಡೆದವರಿಗೆ ನೀನೇ ಬಲವು. ಇರಲಿ ನೆನಪಲಿ ಪ್ರತಿ ಕ್ಷಣವು. ಈ ಕಲಿಯೋ ಮೊದಲು ಅಮ್ಮನ ಹೆಸರೇಳು, ಬುದ್ಧಿ ಕಲಿಸೋ ನಿನ್ನ ಗುರುವಿನ ಹೆಸರೇಳು. ನೀನಲಿ ಕಲಿ ನೆಲದಲ್ಲಿ, ಈ ಪಾಠದ ಆಟಗಳಲ್ಲಿ, ಈ ಕೆರೆಯ ನೀರನ್ನು ನೀನು ಕೆರೆಗೆ ಚೆಲ್ಲಿ. ಈ ತುಂಟಾಟದ ಕೂಟದಲ್ಲಿ ಗಣಿತ ಕಾಗುಣಿತಗಳ ಕಲಿ. ಎದೆಗೆ ಬಿದ್ದ ಅಕ್ಷರವು ನೆರಳಾಗೋ ಹೆಮ್ಮರವು. ಹುಣ್ಣಿಮೆ ಚಂದ್ರನಿ ಕಲಿತಾಗ ಸಾರ್ಥಕವಾಗಲಿ ಕಲಿಬೇಗ ಕಲಿಬೇಗ. ಈ ಕಲಿಯೋ ಮೊದಲು ಅಮ್ಮನ ಹೆಸರೇಳು, ತಿದ್ದಿ ಬುದ್ಧಿ ಕಲಿಸೋ ನಿನ್ನ ಗುರುವಿನ ಹೆಸರೇಳು. ನೀನಿರುವ ಕರುನಾಡಿನಲ್ಲಿ ಮೊದಲು ನೀ ಕನ್ನಡವ ಕಲಿ. ಈ ಕನ್ನಡ ನಾಡಿಗೆ ಹೆಸರಾಗಿ ನೀ ಉಳಿ. ದೇಗುಲವಿದು ನಮ್ಮ ಶಾಲೆ, ದೇವತೆ ಸಾವಿತ್ರಿ ಬಾಪುಲೆ. ಅವರಂತೆ ನೀನಾಗು
ಓ ಕನ್ನಡದ ಮಗು. ಸ್ವರ ವ್ಯಂಜನ ವ್ಯಾಕರಣಗಳು ಆಗಲಿ ನಿಮ್ಮ ನರನಾಡಿಗಳು ನಾಡಿಗಳು. ಅ ಆ ಇ ಈ ಕಲಿಯೋ ಮೊದಲು ಅಮ್ಮನ ಹೆಸರೇಳು. ತಿದ್ದಿ ಬುದ್ಧಿ ಕಲಿಸೋ ನಿನ್ನ ಗುರುವಿನ ಹೆಸರೇಳು. ಮನೆಯೇ ಮೊದಲ ಗುರುಕುಲವು. ಹೊಡೆದವರಿಗೆ ನೀನೆ ಬಲವು. ಇರಲಿ ನೆನಪಲಿ ಪ್ರತಿ ಕ್ಷಣವು. ಅ ಆ ಇ ಈ ಕಲಿಯೋ ಮೊದಲು ಅಮ್ಮನ ಹೆಸರೇಳು. ತಿದ್ದಿ ಬುದ್ಧಿ ಕಲಿಸೋ ನಿನ್ನ ಗುರುವಿನ ಹೆಸರೇಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಮಯ ಆಗಿದೆ 4:38 ಸಿನಿಧನಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಮಹೇಂದ್ರ ಸರ್. ಹಾಗೆ ಸಂದೇಶಗಳು ಹರಿದು ಬರ್ತಾ ಇದೆ. ಹೊರ ಸ್ಟೇಟ್ ಇಂದ ಬಂದು ಇಲ್ಲಿ ಇಷ್ಟೊಂದು ಹೆಸರು ಮಾಡಿ ಕನ್ನಡದ ಬಗ್ಗೆ ನಿಮಗಿರುವಂತಹ ಅಭಿಮಾನ ನಮಗೆ ತುಂಬಾನೇ ಖುಷಿಯನ್ನ ಕೊಡ್ತಾ ಇದೆ. ನಿಜವಾಗ್ಲೂ ಇಂತಹವರಿಂದ ನಾವು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಶೃಂಗೇರಿಯಿಂದ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ಕಾರ ಸರ್, ನಿಮ್ಮ ಕನ್ನಡದ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ದೂರದ ಹೊರ ರಾಜ್ಯದಿಂದ ಬಂದು ಕನ್ನಡದ ಮೇಲೆ ನಿಮಗಿರುವ ಅಭಿಮಾನ ಕೋಟಿ ಕೋಟಿ ಧನ್ಯವಾದಗಳು ಈ ಒಂದು ಅಭಿಮಾನಕ್ಕೆ ಅಂತ ಹೇಳ್ತಾ ಇದ್ದಾರೆ. ನವರನಿಂಗ್ ವಿತ್ ಗಂಗಾಧರ್ ಅವರು ವಿಜಯನಗರದಿಂದ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಿಮ್ಮ ಮೆಡಿಕಲ್ ಸ್ಟೋರ್ಗೂ ಕೂಡ ಒಂದಷ್ಟು ಸಂದೇಶಗಳು ಬಂದಿದೆ. ಎಲ್ಲೂ ಸಿಗದೇ ಇರುವಂತಹ ಔಷಧಿಗಳು ಮಾರುತಿ ಮೆಡಿಕಲ್ಸ್ ನಂತೂ ಸಿಕ್ಕುತ್ತೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ತೆಗ್ದಿರುತ್ತೆ. ನಿಮ್ಮ ಸೇವೆಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಗಂಗಾಧರ್ ಅವರು. ಹಾಗೆ ಮಹೇಂದ್ರ ಅವರಿಗೆ ಈ ಸಂದೇಶವು ಖಂಡಿತ ಮರೆಯದೆ ಪೂರ್ತಿ ಓದಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗಳು ನಂದಿನಿ ನಿಮ್ಮ ಮೆಡಿಕಲ್ ಸ್ಟೋರ್ನಾಗೆ ಪರ್ಮನೆಂಟ್ ಕಸ್ಟಮರ್. ನಾವು ಹಂಪಿ ನಗರದಲ್ಲಿ ಇರೋದು. ನಿನ್ನೆ ನಿಮ್ಮ ಬರ್ತ್ಡೇ, ದೇವರು ನಿಮ್ಗೆ ರಕ್ಷಣೆ ನೀಡಲಿ ಅಂತ ಹೇಳ್ತಾ ಇದ್ದಾರೆ. ಸಾಯಿ ಟ್ರಾವೆಲ್ಸ್ ಖಂಡಿತ ಮರೆಯದೆ ಪೂರ್ತಿ ಸಂದೇಶ ಓದಿ ಅಂತ ಮತ್ತೆ ಕಳಿಸಿದ್ದಾರೆ. ಜೂನ್ 22ನೇ ತಾರೀಕು. ಹೌದು. ಸೊ ಎಲ್ಲ ಪರವಾಗಿ ನಿಮ್ಗೆ ಬಿಲೇಟೆಡ್ ಗ್ರೀಟಿಂಗ್ಸ್. ಬಟ್ ನಾವು ನಿಮ್ಮನ್ನು ಮೊದಲ ಬಾರಿ ಮೀಟ್ ಆಗ್ತಾ ಇದ್ರೆ ಅದರಿಂದ ಜನ್ಮದಿನದ ಶುಭಾಶಯಗಳು ಅಂತ ಹೇಳಲೇಬೇಕು ನೋಡಿ. ಬಹುಶಃ ಒಂದು ಕಸ್ಟಮರ್ ಎಷ್ಟೆಲ್ಲ ನೆನ್ಪಿಟ್ಕೊಂಡು ಅವ್ರಿಗೆ ಆಮೇಲೆ ನೀವು ಜನ್ಮದಿನ ಆಚರಣೆ ಮಾಡಬೇಕು ಆ ಆಕಾಂಕ್ಷೆ ನನಗೆ ಇಲ್ಲ. ಆದ್ರೂ 20 ವರ್ಷದಿಂದ ಆ ದಿನ ನಾವು ರಕ್ತದಾನ ಶಿಬಿರ ಆಯೋಜನೆ ಮಾಡ್ತೀವಿ. ಸೊ ಆ ದಿನ ನನ್ನ ಸ್ನೇಹಿತರು, ನನ್ನ ಬಂಧುಗಳು, ನನ್ನ ಆತ್ಮೀಯರು, ನನ್ನ ಪ್ರಮಾಣಿಕ ಪ್ರೀತಿಸೋರು ಅಲ್ಲಿ ಬಂದು ರಕ್ತದಾನ ಮಾಡ್ತಾರೆ. ಅದು ನನ್ನ ದೊಡ್ಡ ಸೌಭಾಗ್ಯ. ಅವ್ರು ಎಲ್ಲರಿಗೂ ಅನಂತ ಆತ್ಮೀಯ ಅಭಿನಂದನೆಗಳು. ಸರ್, ಇದುವರೆಗೆ ಸುಮಾರು 250 ಶಿಬಿರಗಳನ್ನು ನೀವು ಆಯೋಜನೆ ಮಾಡಿದ್ರಿ ಅಂತ ಕೇಳಿದೆ. ಹೌದಮ್ಮ. ಸೊ ಸಮಾಜ ಸೇವೆಗೆ ನಿಮ್ಮ ಇದೊಂದು ಕೊಡುಗೆ. ಸರ್, ಕಿಲಾಡಿಗಳು ಚಿತ್ರ ನೀವು ನಟನೆ ಮಾಡಿದಾಗ ನಿರ್ಮಾಣ ಮಾಡಿದ ಒಂದು ಯಶಸ್ವಿ ಚಿತ್ರ. ಈ ಚಿತ್ರದಲ್ಲಿ ನೀವು ಪೊಲೀಸ್ ಪಾತ್ರ ಮಾಡಿದ್ರಿ ಅಂತ ಕೇಳಿದೆ. ಹೌದಮ್ಮ. ಹರಿಹರನ್ ಅವರ ನಿರ್ದೇಶನ ಕಿಲಾಡಿಗಳು ಚಿತ್ರ. ಅದರಲ್ಲಿ ನಾನು ಪೊಲೀಸ್ ಅಧಿಕಾರಿ ಪಾತ್ರ ನಿರ್ವಹಿಸಿದ್ದೀನಿ. ಪೊಲೀಸರ ಬಗ್ಗೆ ನನಗೆ ಹೆಮ್ಮೆ ಮತ್ತು ಗೌರವನೀಯ ಭಾವನೆಗಳಿವೆ. ಎಲ್ರಿಗೂ ಇರಬೇಕಾದ. ಹೌದಮ್ಮ. ಯಾಕಂದ್ರೆ ನಮ್ಮನ್ನು ನಾವು ಒಂದು ಆರಾಮವಾಗಿ ನಿದ್ರೆ ಮಾಡಬೇಕಾದ್ರೆ ಪೊಲೀಸ್ ಫೋರ್ಸ್ ಅಥವಾ ನಮ್ಮ ಆರ್ಮಿ ಯಾವಾಗಲೂ ಇದ್ದೇ ಇರ್ತದೆ. ಯೋಧರು ಮತ್ತು ಪೊಲೀಸರು ಅವರಲ್ಲಿ ಅಷ್ಟೇನು ವ್ಯತ್ಯಾಸವಿಲ್ಲ. ಯೋಧರು ದೇಶದ ಹೊರಗೆ ಇರೋ ಶತ್ರುಗಳನ್ನು ನಿಯಂತ್ರಿಸಿದ್ರೆ ಪೊಲೀಸರು ಸಮಾಜದ ಒಳಗಡೆ ಇರೋ ದುಷ್ಟನ ಮಟ್ಟ ಹಾಕ್ತಾರೆ. ರಾಜೀವ್ ಗಾಂಧಿ ಹತ್ಯಾಕಾರನೇ ಆಗಿರಲಿ ಅಥವಾ ವೀರಪ್ಪನ್, ಕರ್ನಾಟಕ ಪೊಲೀಸ್ ಕೈಯಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಪೊಲೀಸ್ ಮಾಡಿರೋ ಸೇವೆ ಪ್ರಶಂಸನೀಯ. ಅಕ್ಟೋಬರ್ 1ನೇ ತಾರೀಕು 2014 ಗಂಗೊಣ್ಣನಹಳ್ಳಿ ಕ್ಷೇತ್ರದಲ್ಲಿ ನನ್ನ ಮೇಲೆ ಮಾರಣಾಂತಕ ಹಲ್ಲೆ ನಡೆದಿತ್ತು. ಆವಾಗ ಭಗವಂತ ಪೊಲೀಸರ ರೂಪದಲ್ಲಿ ಬಂದು ನನ್ನ ಕಾಪಾಡಿದ್ರು. ಆ ಕಿಲಾಡಿಗಳು ಚಿತ್ರ ಆ ಪೊಲೀಸರಿಗೆ ಗೌರವಾರ್ಪಣೆ. ಇಟ್ಸ್ ಎ ಟ್ರಿಬ್ಯೂಟ್ ಟು ದ ಪೊಲೀಸ್ ಫೋರ್ಸ್ ಹೂ ಹ್ಯಾವ್ ಬಿನ್ ವರ್ಕಿಂಗ್ ಟು ಡೇ ಅಂಡ್ ನೈಟ್ ಎನ್ನುವಂಥದ್ದು. ಸರಿ ಸರ್, ಆ ಚಿತ್ರದ ಯಾವುದಾದ್ರು ಹಾಡು ಇದ್ದಿರಬೇಕಲ್ಲ. ಸೊ ಈ ತರ ನಿಮ್ಮ ಮನಸ್ಸಲ್ಲಿ ಒಂದು ಪೊಲೀಸರಿಗೆ ಒಂದು ಚಿತ್ರವನ್ನು ಅರ್ಪಣೆ ಮಾಡಬೇಕು ಅಂತ ಹೇಳುವಾಗ ಅದನ್ನು ಕಾರ್ಯರೂಪಕ್ಕೆ ತರಲು ಅದಕ್ಕೆ ಸ್ಟೋರಿ ಬರೀಲು ಅಥವಾ ಅದನ್ನು ಹೇಗೆ ಸಾಧ್ಯ ಆಗುತ್ತೆ? ಯಾರಿಗೆ ಹೇಳ್ತೀರಾ ನೀವು ಈ ಚಿತ್ರಕಥೆಯನ್ನು ಹೀಗೆ ಇರಬೇಕು ಅಂತ ಹೇಳಿ? ಅದು ಒಂಥರ ಪೊಲೀಸರಿಗೆ ಮೆಸೇಜ್ ಇದೆ ಮತ್ತು ಜೊತೆಗೆ ಜನರಿಗೂ ಮೆಸೇಜ್ ಇದೆ. ಜನರ ಸೇವೆಗಾಗಿ ಪೊಲೀಸ್ ಎಂಬ ಕವಚವಿದೆ. ನಿಮ್ಮಯ ಕರ್ತವ್ಯ ಮರೆಯದ್ರಿ ಸ್ನೇಹಿತರೆ. ಅಂದ್ರೆ ಬರೀ ಪೊಲೀಸರ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ಇಡೀ ಫಿಲ್ಮ್ ಕಿಲಾಡಿಗಳು ಎನ್ನುವಂಥದ್ದು ಪೊಲೀಸರಿಗೆ ಒಂದು ಸಮರ್ಪಣೆ ಮಾಡಿದಂತ ಒಂದು ಚಿತ್ರ. ಹೌದು. ಇದು ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆಯಿಂದ ನಿಮಗೆ ಈ ರೀತಿ ಪ್ರೇರಣೆ ಬಂತ ಪೊಲೀಸರ ಮೇಲೆ ಒಂದು ಚಿತ್ರ ಮಾಡಲು? ಹರಿಹರನ್ ಒಂದು ಸ್ಟೋರಿ ತಗೊಂಡ್ಬಂದ್ರು.
ಅದರಲ್ಲಿ ನನಗೆ ಪೊಲೀಸ್ ಅಧಿಕಾರಿ ಪಾತ್ರ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಪೊಲೀಸರನ್ನ ಯಾವ ರೀತಿ ತೋರಿಸ್ಬೇಕು ಅಂತ ನಾನು ಅವ್ರಿಗೆ ಹೇಳಿದೆ. ಸೊ ಅದೇ ಪ್ರಕಾರ ಇದು ಮಾಡಿ ಸ್ಟೋರಿ ಇನ್ನೊಬ್ರು ತಗೊಂಡು ಬಂದಿದ್ರು. ಹೌದು. ಸೊ ಯಾವ ರೀತಿ ಒಂದು ಅದಕ್ಕೆ ಚಿತ್ರಕ್ಕೆ ಒಂದು ಪ್ರತಿಕ್ರಿಯೆ ಬಂತು ಜನರಿಂದ? ಆ ಕೋವಿಡ್ ಆದ್ಮೇಲೆ ಫಸ್ಟ್ ರಿಲೀಸ್ ಆಗಿರೋ ಸಿನಿಮಾ ಅದೇನೆ. ಮತ್ತು ವೀರೇಶ್ ಥಿಯೇಟರ್ದಲ್ಲಿ ಹೌಸ್ಫುಲ್ ಆಗಿತ್ತು. ಹೌಸ್ಫುಲ್ ಆಗಿಲ್ಲ, ಹೌಸ್ಫುಲ್ ಮಾಡಿದೀವಿ. ಸರಿ, ಮಾಡಿದ್ದಲ್ಲ ಮಾಡಿಸಿದ್ದು ಹೇಗಂತ ಹೇಳಿ ಅದರದ್ದು ಒಂದು ಹಾಡಿದೆಮ್ಮ, ಬಾರೋ ಬಾರೋ ಪ್ರಚಂಡ ಖಾಕಿ ಬಣದ ಮುಖಂಡ. ದಯವಿಟ್ಟು ಅದನ್ನ ಪ್ಲೇ ಮಾಡಿಸಿ. ಸರಿ, ರೆಡಿ ಇದೆ ಹಾಡು. ಸರಿ ಚೈತ್ರ, ಕೇಳೋಣಲ್ಲ? ಖಂಡಿತ. ಬಾರೋ ಬಾರೋ ಪ್ರಚಂಡ ಸಂತೋಷ್ ವೆಂಕಿ ಅವರ ಧ್ವನಿಲಿ ಈ ಗೀತೆಯನ್ನ ಕೇಳಿಬೇಕು. ವಾಪಸ್ ಬನ್ನಿ. ಚಂಡ ಖಾಕಿ ಪಡೆಯ ಮುಖಂಡ ಮಟ್ಟ ಹಾಕೋ ನೀನೀಗ ಗುಂಡಾಗಿರಿಯ ಅಖಾಡ ಉರಿಯೋ ಜ್ವಾಲೆ ಕಣ್ಣಲ್ಲಿದೆ ತಿಳಿಯೋ ಸಿಡಿಯೋ ಗಂಡು ಗುಂಡಿಗೆಯ ಹುಲಿಯೋ ಬಾರೋ ಬಾರೋ ಪ್ರಚಂಡ ಖಾಕಿ ಪಡೆಯ ಮುಖಂಡ ಮಟ್ಟ ಹಾಕೋ ನೀಗ ಗುಂಡಾಗಿರಿಯ ಅಖಾಡ ಬಾರೋ ಬಾರೋ ಪ್ರಚಂಡ ಖಾಕಿ ಪಡೆಯ ಮುಖಂಡ ಮಟ್ಟ ಹಾಕೋ ನೀನೀಗ ಗುಂಡಾಗಿರಿಯ ಅಖಾಡ ಉರಿಯೋ ಜ್ವಾಲೆ ಕಣ್ಣಲ್ಲಿದೆ ತಿಳಿಯೋ ಸಿಡಿಯೋ ಗಂಡು ಗುಂಡಿಗೆಯ ಹುಲಿಯೋ ಬಾರೋ ಬಾರೋ ಪ್ರಚಂಡ ಖಾಕಿ ಪಡೆಯ ಮುಖಂಡ ಮಟ್ಟ ಹಾಕೋ ನೀಗ ಗುಂಡಾಗಿರಿಯ ಅಖಾಡ. ಕಾರ್ಯಕ್ರಮದ ಸಮಯ ಆಗಿದೆ 4:45 ಸಿನಿದನಿಯಲ್ಲಿ ಮಹೇಂದ್ರ ಮುನ್ನೋಟ್ ಅವರು ನಮ್ಮೊಟ್ಟಿಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರ ಸಿನಿಮಾ ಪ್ರಯಾಣವನ್ನ ಕೂಡ ಮಾತಾಡ್ತಾ ಇದ್ದಾರೆ. ಹಾಗೆ ಒಂದಷ್ಟು ಸಂದೇಶಗಳು ಬಂದಿದೆ. ಚಂದ್ರು ಬೀರೂರ್ ಅವರು ನಿಮ್ಮ ಒಂದು ಕನ್ನಡಾಭಿಮಾನಕ್ಕೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ರಾಘವೇಂದ್ರ ಪ್ರಭು ಅವರು ಶೃಂಗೇರಿಯಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಕಲ್ಯಾಣಿ ಪರಮೇಶ್ವರಾಚಾರ್ಯ ಅವರು ಕೆಂಪಾಪುರದಿಂದ ಕೂಡ ನಿಮ್ಮ ಕನ್ನಡಾಭಿಮಾನಕ್ಕೆ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿ, ಪೊಲೀಸರ ಬಗ್ಗೆ ನೀವು ಮಾಡಿದ ಈ ಹಾಡಿಗೆ ಯಾವ ರೀತಿ ಪ್ರತಿಕ್ರಿಯೆ ಬಂತು ಸರ್? ಯಾರಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನಾದ್ರು ನಿಮ್ಮ ಕೆಲಸವನ್ನು ಮೆಚ್ಚಿ ನೀವು ಇದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ನಿಮ್ಮ ಬೆನ್ ತಟ್ಟಿದವರು ಯಾರು ಇದ್ದಾರಾ? ಹೌದು, ತುಂಬಾ ಜನ ಬಂದಿದ್ರು. ತುಂಬಾ ಚೆನ್ನಾಗಿ ಮಾಡಿದಿರಾ. ಆಮೇಲೆ ಕೆಲವರು ಈ ತರಾನು ಹೇಳಿದ್ರು, ಓ ಈ ತರಾನು ಪೊಲೀಸರು ಇರ್ತಾರ. ಅಂದ್ರೆ ಪೊಲೀಸರ ಒಂದು ಮುಖವನ್ನು ಮಾತ್ರ ನಾವು ಯಾವಾಗ ನೋಡ್ತೇವಲ್ಲ, ಅದು ಬಟ್ ಪೊಲೀಸರಿಗೆ ಅವರು ಇರುವಂತ ಅವರು ಮಾಡುವ ಕೆಲಸ ಕೂಡ ಅದೇ ರೀತಿ ಇರ್ತದೆ. ಅಂದ್ರೆ ಅವರು ಆ ಸಂದರ್ಭದಲ್ಲಿ ಯಾವ ರೀತಿ ನಾವು ಕೆಲವೊಮ್ಮೆ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆ ಒಂದು ಏನಂತ ಸ್ಟ್ರೆಸ್ಫುಲ್ ಲೈಫಲ್ಲಿ ಅದು ಎಲ್ಲವನ್ನ ಎದುರಿಸಬೇಕಾಗುತ್ತೆ. ಅಂದ್ರೆ ನಮಗೆ ಇಲ್ಲಿ ನಿಂತು ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳೋದಕ್ಕೆ ಸುಲಭ, ಬಟ್ ಅವರ ಜೀವನ ಬಹಳ ಕಷ್ಟಕರದಲ್ವಾ. ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಅವರು ಸದಾ ಅಂದ್ರೆ ಕಾಲ ಮೇಲೆ ಇರ್ಬೇಕಾಗತ್ತೆ. ಅವ್ರ ಜೀವನದಲ್ಲಿ ಇಷ್ಟು ಚಾಲೆಂಜ್ ಇದೆ, ಅದು ಕೊರೋನಾ ಟೈಮ್ದಲ್ಲಿ ನಾವು ನೋಡಿದೀವಿ. ಕೊರೋನಾ ಸಂದರ್ಭದಲ್ಲಿ ನೀವು ಸಮಾಜಕ್ಕೆ ನೀವು ಮಾಡಿದ ಸೇವೆ ಕೂಡ ಅನನ್ಯ. ಮಹೇಂದ್ರ ಅವರೇ, ಈ ಕೊರೋನಾ ಸಂದರ್ಭದಲ್ಲಿ ಅಂದ್ರೆ ನಿಮಗೆ ಒಂದು ಅವಕಾಶ ಸಿಕ್ಕಿತ್ತು, ಜನರಿಗೆ ಏನು ಸೇವೆ ಮಾಡಬೇಕಂತ ನಿಮಗೆ ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಇತ್ತು, ಮತ್ತೆ ಯಾವಾಗಲೂ ಇದರ ಮೊದಲೇ ನೀವು ಅದನ್ನು ಮಾಡ್ತಾ ಇದ್ರಿ. ಅದೇ ಕೊರೋನಾ ಸಂದರ್ಭದಲ್ಲಿ ನೀವು ಹೆಚ್ಚು ಕಾರ್ಯಪ್ರವೃತ್ತರಾಗಿದ್ರಿ ಅಂತ ಕೇಳಿದೆ. ನಿಮ್ಮ ಉದ್ಯಮ ನಡೀತಾ ಇತ್ತು, ಯಾಕಂದ್ರೆ ಮೆಡಿಕಲ್ ಸ್ಟೋರ್ ಯಾವಾಗ ಓಪನ್ ಇತ್ತು. ಈ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಅವಕಾಶ ಜನರ ಸೇವೆ ಮಾಡ್ಲಿಕ್ಕೆ ಅವಕಾಶ ನಿಮಗೆ ಸಿಕ್ಕಿತು ಇರೋದ್ರ ಬಗ್ಗೆ ಹೇಳ್ತೀರಾ? ಹೌದಮ್ಮ, ಅದು ತುಂಬಾ ಸಂಕಷ್ಟದ ಸಮಯ. ಅವಾಗ ನಾನು ಬರೀ ಮೆಡಿಕಲ್ ಸ್ಟೋರ್ನ ನೋಡ್ತಾ ಇರೋದು, ಅದು ಒಂದು ಕೆಲಸ ಇಲ್ಲ, ಬರೀ ಸೇವೆ, ಬರೀ ಆ ಕೆಲಸ ಇಲ್ಲ, ತುಂಬ ಕೆಲಸ ಮಾಡಿದ್ದೇನೆ. ಯಾಕಂದರೆ
ನಮ್ಮ ಅಂಗಡಿ ಸ್ಟಾಫ್ ಎಲ್ಲ ನಮ್ಮ ಬ್ರದರ್ಸ್ ಅಂಗಡಿ ಸ್ಟಾಫ್ ಅವ್ರನ್ನ ಕೌನ್ಸಿಲಿಂಗ್ ಮಾಡೋದು. ಯಾಕಂದ್ರೆ ಅವ್ರು ಹೋಗ್ಬಿಟ್ರೆ ಆಮೇಲೆ ವ್ಯಾಪಾರ ಯಾರು ಮಾಡ್ತಾರೆ? ಹೌದು, ಅಂದ್ರೆ ಜನರಿಗೆ ಅಗತ್ಯವಾದ ಇದು ಔಷಧಿಯನ್ನು ಯಾರು ಕೊಡ್ತಾರೆ? ಹೌದು, ಮನೆಯವ್ರಿಗೆ ಸಮಾಧಾನ ಮಾಡೋದು. ಯಾಕಂದ್ರೆ ನಾನು ರಾತ್ರಿ 2:30ವರೆಗೂ ಅಂಗಡಿಯಲ್ಲಿ ಇರ್ತೀನಿ. ಆಮೇಲೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ರಾತ್ರಿ 3:30 ಆಗ್ತಾಯಿತ್ತು. ಒಂದೊಂದು ಟೈಮ್ ನಾನು ಅಂಗಡಿ ಕ್ಲೋಸ್ ಮಾಡಿದ ಮೇಲೆ ಯಾರು ಎಮರ್ಜೆನ್ಸಿ ಆಕ್ಸಿಜನ್ ಮಾಸ್ಕ್ ಬೇಕು ಅಂತ ಬಂದರೆ ನಾನು ಓಪನ್ ಮಾಡಿ ಕೊಡ್ತಾ ಇದ್ದೆ. ಆಮೇಲೆ ನನಗೆ ಕೊರೋನಾಯಿಂದ ಭಯ ಇರಲಿಲ್ಲ, ಆದರೆ ಜನರ ಕಷ್ಟ ನೋಡಿ ನನ್ನ ಮನಸ್ಸಿಗೆ ತುಂಬ ನೋವು ಇತ್ತು. ಯಾವ ರೀತಿ ಸೇವೆ ಮಾಡಬೇಕು. ಸೊ ಆವಾಗ ನಾವು ಸಣ್ಣದಾಗಿ ಶುರು ಮಾಡಿದೆ. ದಿನ 1,000 ಜನರಿಗೆ ಊಟ ಕಳಿಸೋದು. ಅದು 4,500 ಜನರಿಗೆ ದಿನ ಊಟ 45 ದಿವಸ ಕಳಿಸಿದ್ದೀವಿ. ಕೊರೋನಾ ವಾರಿಯರ್ಸ್ಗೆ ಮಾಸ್ಕ್, ಸ್ಯಾನಿಟೈಸರ್, ಫೇಸ್ ಶೀಲ್ಡ್ ಅದೆಲ್ಲ ಸಪ್ಲೈ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಯಾವುದು ಅಗತ್ಯ ಇತ್ತು ಅದನ್ನು ಮಾಡಿದ್ರೆ? ಹೌದು. ಆಮೇಲೆ ಕೆಲವರಿಗೆ ತುಂಬ ಕಷ್ಟ ಇತ್ತು, ಅಲ್ಲಿ ರೇಷನ್ ಕಿಟ್ ಕೊಟ್ಟಿದ್ದೀವಿ. ನೋವೆಲ್ ಕೊರೋನಾ ವೈರಾಣು ಕೋವಿಡ್-19 ವೈಶ್ವಿಕ ಮಹಾಮಾರಿ ಮಾನವ ಸಂಕುಲಕ್ಕೆ ಸಾವು, ನೋವು, ಆರ್ಥಿಕ ಸಂಕಷ್ಟ ಎಂಬ ನಕಾರಾತ್ಮಕ ಬದಲಾವಣೆ ತಂದಿದೆ. ಕೊರೋನಾದಿಂದ ಜನಸಾಮಾನ್ಯರ ಬದುಕು ಏರುಪೇರು ಆಗಿದೆ. ನಾವು ಕೊರೋನಾ ಭಯವನ್ನು ಬಿಡಬೇಕು, ಕೊರೋನಾ ಆತಂಕದಿಂದ ಹೊರಬರಬೇಕು. ಎಲ್ಲ ಕಡೆ ಹೋಗಿ ಆ ಥರ ಒಂಥರ ಮೋಟಿವೇಶನ್ ಕೆಲಸನೂ ಮಾಡ್ತಾ ಇದೆ. ಆವಾಗ ಜನರಲ್ಲಿ ಇನ್ನೂ ಊರ್ಜೆ ಬರಬೇಕು, ಉತ್ತೇಜನೆ ಬರಬೇಕು. ನಾನು ಕೊರೋನಾ ಬಗ್ಗೆ 3 ಸಾಂಗು ಮಾಡಿದೆ. ಒಂದು ಕೊರೋನಾ ವಾರಿಯರ್ಸ್ಗೆ, ಇನ್ನೊಂದು ಕೊರೋನಾ ಮೆಟ್ಟಿ ನಿಲ್ಲೋಣ, ಜೀವವನ್ನು ಗಟ್ಟಿ ಮಾಡೋಣ, ಕೊರೋನಾ ಸುಟ್ಟು ಸಾಗೋಣ, ಜೀವನ ಕಟ್ಟಿಕೊಡೋಣ. ಇನ್ನೊಂದು ಹೆದರದಿರೋ ಓ ಮನಸ್ಸೆ, ಬೆದರದಿರೋ ಓ ಮನಸ್ಸೆ, ನಿನಗೆ ನೀನೇ ಶಕ್ತಿಯು, ಆಗಲೇ ಕೊರೋನಾ ಮುಕ್ತಿಯು. ಸೊ ಅದು ಒಂಥರ ಮರೆಯಲಾದ ಅನುಭವ. ಸೈಲೆಂಟ್ ಇರುವುದಿಲ್ಲ, ಏನಾದ್ರೂ ಮಾಡ್ತಲೇ ಇರಬೇಕು. ಅದರಲ್ಲೂ ಕೂಡ ನಿಮ್ಮ ಉದ್ಯಮದ ಜೊತೆ ಸಮಾಜ ಸೇವೆ ಮಾಡಲೇಬೇಕೆನ್ನುವಂಥದ್ದು. ಇನ್ನೂ ಒಂದು ಹೇಳ್ತೀನಿ, ಅವಾಗ ಲಾಕ್ಡೌನ್ ಟೈಮ್ದಲ್ಲಿ ವ್ಯಾಪಾರನೂ ಕಡಿಮೆ ಇತ್ತು. ದಿನ ಈಗ ಈ ಫೋನ್ ಪೇ ಅದೆಲ್ಲ ಜಾಸ್ತಿ. ಸೊ ದಿನ 1.25 ಲಕ್ಷ ಕ್ಯಾಶ್ ಬರ್ತಾ ಇತ್ತು. ಅದೆಲ್ಲ ಊಟದ ಕೆಲಸಕ್ಕೆ ಪೂರ್ತಿ ಕಳಿಸ್ಬಿಡ್ತಾ ಇದೆ. ಆದ್ರೂ ಒಂಚೂರು ಮನಸ್ಸಲ್ಲಿ ನೋವು ಇರಲಿಲ್ಲ. ಇರೋವಾಗೂ ಸೇವೆ ಮಾಡೋಣ, ಅದು ನಮ್ಮ ಕರ್ತವ್ಯ ಮತ್ತು ಪ್ರತಿಯೊಬ್ಬ ಭಾರತೀಯ ಮಾಡಬೇಕಾಗಿರೋದು ಕೆಲಸ. ಈಗ ಇಷ್ಟೆಲ್ಲ ನೀವು ಸೇವೆ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಉದ್ಯಮದಲ್ಲೂ ಕೂಡ ಸ್ವಲ್ಪ ಲಾಭ ಬರ್ಬೇಕಲ್ವಾ? ಸೊ ನೀವು ಅದು ನಿಮ್ಮ ಮೆಡಿಕಲ್ ಸ್ಟೋರ್ ಅನ್ನು ಈಗ ಹೊಸದ ಅಂದ್ರೆ ಈಗಿನ ಒಂದು ಬೇಸಿಕ್ ನೀಡ್ಸ್ಗೆ ಅದಕ್ಕೆ ತಕ್ಕಂತೆ ನೀವು ಅದನ್ನು ಅಪ್ಗ್ರೇಡ್ ಮಾಡ್ತಾ ಹೋದ್ರ? ಮೇಡಮ್, ಈಗ ಹೌದು, ಈಗ ಮೆಡಿಕಲ್ ಸ್ಟೋರ್ ಅಲ್ಲಿ ಸರ್ವಿಸ್ ಬಿಫೋರ್ ಸೆಲ್ಫ್ ದೊಡ್ಡದಾಗೆ ನಾನು ಹಾಕಿದ್ದೀನಿ. ನನ್ನ ಮನೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ತೀನಿ, ಮಿಕ್ಕಿದೆಲ್ಲ ಸೇವೆ. ಆಮೇಲೆ ಈಗ ಅಪ್ಗ್ರೇಡ್ ಅಂತ ಹೇಳಿದ್ರಲ್ಲ, ನನ್ನ ಮಗ ಅವರು ಆನಂದ್, ಇಲ್ಲಾಂದ್ರೆ ನಾನೀಗ ಇದು ಮಾಡೋದು ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನನಗೆ ಕಂಪ್ಯೂಟರ್ ಬಗ್ಗೆ ABCDನೂ ಗೊತ್ತಿಲ್ಲ. ಬಟ್ ನನ್ನ ಮಗ ನನಗಿಂತನೂ ಚೆನ್ನಾಗಿ ಇನ್ನೂ ಸಿಸ್ಟಮ್ಯಾಟಿಕ್ ಮಾಡಿಬಿಟ್ಟಿದ್ದಾರೆ. ಮತ್ತು ಸೇವೆ ಮನೋಭಾವನೆಯೂ ನನಗಿಂತ ಜಾಸ್ತಿ ಇದೆ ಅವರಲ್ಲಿ. ಅಂದ್ರೆ ಶಿಸ್ತನ್ನು ನಿಮ್ಮ ಮಕ್ಕಳಲ್ಲಿ ಕೂಡ ನೀವು ತಿಳಿಸಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಅದು ಒಂದು ಒಳ್ಳೆಯ. ಇವಾಗ ನಾನು ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಬುಕ್ಸ್ ಕೊಡಕ್ಕೆ ಹೋಗ್ತೀನಿ. ಹೋದ ವರ್ಷ 8.5 ಲಕ್ಷ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಕೆಲವು ಹತ್ರ ಇರೋ ಸರ್ಕಾರಿ ಶಾಲೆಗೆ ನನ್ನ ಮೊಮ್ಮಗನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅದು ನೋಡಿ ಅವನ ಮನಸ್ಸಲ್ಲಿ ಸೇವೆ ಮನೋಭಾವನೆ ಬರಬೇಕು. ಕ್ರೀಡೆಗೂ ಕೂಡ ನಿಮ್ಮ ಸೇವೆ ಮೀಸಲಾಗಿದೆ ಅಂತ ಹೇಳಿ ಕೇಳಿದೆ. ಯಾವ ರೀತಿ ಇದನ್ನು ಮಾಡ್ತಿದ್ರಿ ಮಹೇಂದ್ರ? ಕ್ರೀಡೆ ಆರೋಗ್ಯಕ್ಕೆ ಬಲು ಉತ್ತಮ. ಕ್ರೀಡೆಯಿಂದ ದೈಹಿಕ, ಮಾನಸಿಕ, ವ್ಯಕ್ತಿತ್ವ ವಿಕಾಸ ಆಗುತ್ತದೆ. हमारे प्रधानमंत्री आदरणीय नरेंद्र दामोदर दास मोदी कहते हैं, जो खेलेगा वो खिलेगा, जो फिट रहेगा वो जीवन के हर क्षेत्र में ಹಿಟ್ रहेगा. ಸೊ ಕ್ರೀಡೆಗೇನು ನನ್ನ ಸೇವೆ ನಿರಂತರವಾಗಿದೆ. ಒಂದು ಕರ್ನಾಟಕ ಸ್ಟೇಟ್ ಲೆವೆಲ್ ಅಮೆಚ್ಯೂರ್ ನೆಟ್ಬಾಲ್ ಅಸೋಸಿಯೇಷನ್ 20 ವರ್ಷದಿಂದ ಮಹೇಂದ್ರ ಮೋಹನ್ ನೆಟ್ಬಾಲ್ ಟೂರ್ನಮೆಂಟ್ ನಡೀತಾ ಇದೆ. ಆಮೇಲೆ ಜೈನ ಸಮಾಜದಲ್ಲಿ ನನ್ನ ತಂದೆಯವರ ಹೆಸರಲ್ಲಿ 5 ವರ್ಷದಿಂದ ಕ್ರಿಕೆಟ್ ಟೂರ್ನಮೆಂಟ್ ಮೋತಿಲಾಲ್ ಮುನೋತ್ ಕಪ್ ನಡೀತಾ ಇದೆ. ಮತ್ತು ಬೇರೆ ಬೇರೆ ಶಾಲೆಗಳಲ್ಲಿ ಕ್ರೀಡೆಗೆ ನಮ್ಮಿಂದ ಏನಾಗುತ್ತೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಸರ್, ಗೋ ಸೇವೆ ಇದು ಕೂಡ ನಿಮ್ಮ ಒಂದು ಪ್ರಮುಖವಾದ ಸೇವೆಗಳಲ್ಲಿ ಒಂದು. ಈ ಮನೆಯಲ್ಲೇ ನಿಮಗೆ ಗೋವಿಂದಲೇ ಒಂದು ನಿಮ್ಮ ಜೀವನ ಸಾಗ್ತಿತ್ತು ಅಂತ ಹೇಳಿದ್ರಿ. ಬಹುಶಃ ಅಲ್ಲಿಂದಲೇ ಗೋವಿನ ಈ ಸೇವೆ ನಿಮಗೆ ಆರಂಭ ಆಯಿತು ಅಂತ ಹೇಳ್ಬೋದಾ? ಹೌದಮ್ಮ. ಆ ಗೋವಿನ ಕರುಣೆ, ಗೋವಿನ ವಾತ್ಸಲ್ಯ ನಾನು ಬಾಲ್ಯಕಾಲದಲ್ಲಿ ಅನುಭವಿಸಿದ್ದೀನಿ. ಗೋವು ನಮ್ಮ ಸಂಸ್ಕೃತಿ, ನಮ್ಮ ಸಂಪತ್ತು, ನಮ್ಮ ಆಚಾರ ವಿಚಾರಗಳ ಸಂಕೇತ. ನಾನು ಏನು ಗೋ ಸೇವೆ ಮಾಡ್ತಾ ಇದ್ದೀನಿ ಅದು ನನ್ನ ಕರ್ತವ್ಯ ಮತ್ತು ಪ್ರತಿಯೊಬ್ಬ ಭಾರತೀಯ ಮಾಡಬೇಕಾಗಿರೋದು ಕೆಲಸ. ಈ ಸೇವೆಯಲ್ಲಿ ನನ್ನ ಜೊತೆಗೆ ತುಂಬ ಗೋ ಸೇವಕರು ಇದ್ದಾರೆ. ನನ್ನ ಜೊತೆಗೆ ಉಪೇಂದ್ರ ಕುಮಾರ್ ಅಂತ ಇದ್ದಾರೆ. ಅವರು
ನನ್ನ ಎಲ್ಲ ಕೆಲಸ ನೋಡ್ಕೊತಾರೆ. ಈಗ ಬೆಂಗಳೂರು ಸುತ್ತಮುತ್ತ ಹಸು ಅಥವಾ ಬೇರೆ ಜಾನುವಾರಿಗೆ ಆಕ್ಸಿಡೆಂಟ್ ಆದರೆ ನಮ್ಮ ವ್ಯಕ್ತಿಯಲ್ಲಿ ಹೋಗ್ತಾರೆ, ಟ್ರೀಟ್ಮೆಂಟ್ ಮಾಡಿ ಗೋಶಾಲೆಗೆ ಕಳಿಸ್ತಾರೆ. ಅಲ್ಲಿ ನಿರಂತರವಾಗಿ ಸೇವೆ ಇರುತ್ತೆ. ಕೆಲವರು ಗಂಡು ಕರುನ ಕಟ್ಟು ಕರು ಕೊಟ್ಬಿಡ್ತಾರೆ, ಅಲ್ಲಿಂದ ಆ ಗಂಡು ಕರುನ ನಾವು ಗೋಶಾಲೆಗೆ ಕಳಿಸ್ತೀವಿ. ಸೊ ನನ್ನಿಂದ ಏನಾಗುತ್ತೆ, ಪುಟ್ಟ ಸೇವೆ ಮಾಡ್ತಾ ಇದ್ದೀನಿಮ್ಮ. ಸತ್ಯಂ ಶಿವಂ ಸುಂದರಂ ಅಹಿಂಸಾ ಪರಮೋ ಧರ್ಮ ಗಾವೋ ವಿಶ್ವಸ್ಯ ಮಾತರ ಭಾರತ ಕೃಷಿ ಪ್ರಧಾನ ದೇಶ, ಕೃಷಿಯ ಮೂಲಾಧಾರ ಗೋವು. ತಾಯಿ ಹಾಲು ಕೆಲಕಾಲ, ಗೋವಿನ ಹಾಲು ಚಿರಕಾಲ. ತುರು ಮತ್ತು ಕರು ಇರದ ಊರು ನರಕ ಎಂದರು ಪುರಂದರು. ನಾವು ಗೋವುಗಳನ್ನು ಪಾಲಿಸುತ್ತಿಲ್ಲ, ಗೋವುಗಳೇ ನಮ್ಮನ್ನ ಪಾಲಿಸುತ್ತಿದೆ. ಗೋವು ಸಂಸ್ಕೃತಿ ಕ್ಷೀರ ಕನ್ನಡ. ಮೊದಲಾಗಿ ಉಳಿಸೋಣ ಸಂಸ್ಕೃತಿ, ತಾನಾಗಿ ಉಳಿಯತ್ತೆ ಕನ್ನಡತನ. ಹಸುವೇ ಸತ್ಯ, ಹಾಲೇ ನಿತ್ಯ, ಉಳಿಸದಿದ್ರೆ ನಾವೇ ಮಿಥ್ಯ. ತಾಯಿ ಹಾಲು ಜೀವಾಮೃತ, ಗೋವಿನ ಹಾಲು ಪಂಚಾಮೃತ. ಅಮ್ಮ ಕೊಡೋದು ನಡೆವರೆಗೂ, ಅಂಬ ಕೊಡೋದು ಕಡೆವರೆಗೂ. ಸ್ವರಾಜ್ಗಿಂತಲೂ ಮಿಗಿಲು ಗೋ ಸಂತತಿ ಉಳಿವು. ನಮಗೆ ರಾಜಕೀಯ ಬೇಡ, ಬೇಕಾಗಿರೋದು ಮುಂದಿನ ಮಕ್ಕಳ ಜೀವಾಮೃತ. ಗೋವಿನಿಂದಲೇ ಅನ್ನಭಾಗ್ಯ, ಗೋವಿನಿಂದಲೇ ಕ್ಷೀರಭಾಗ್ಯ, ಗೋವಿನಿಂದಲೇ ನಾಡಿಗೆ ಸಕಲ ಸೌಭಾಗ್ಯ. ಗೋವಿಗೆ ಮಾತ್ರ ಹತ್ಯಾ ಭಾಗ್ಯ, ಇದು ಯಾವ ದೌರ್ಭಾಗ್ಯ. ಬೇಡ ಬೇಡ ಗೋ ಹತ್ಯೆಗೆ ಸಮರ್ಥನೆಗಳು, ಕಾರಣಗಳು, ಪ್ರಚೋದನೆಗಳು. ಜನನಿ ನಂತರ ಜಗದಲ್ಲಿ ಹಸುವೆ ಅಮ್ಮ. ಮಾತು ಆಡದ ಮಾತೆ ಕಾಪಾಡೋಣ. ಜಯ ಮಾತರಂ, ವಂದೇ ಗೋಮಾತರಂ. ಗೋವುಗಳಿಗೆ ಇದ್ದಿದ್ದರೆ ಮತದಾನದ ಭಾಗ್ಯ, ಅವುಗಳಿಗೂ ಇರ್ತಿತ್ತು ಬದುಕು ಸೌಭಾಗ್ಯ. ಗೋವುಗಳಿಗೆ ಕಟ್ಟುಕರ್ಕಿಂದನೂ ಜಾಸ್ತಿ ಅಪಾಯ ನೀತಿ ಇಲ್ಲದ ರಾಜಕಾರಣಿಯಿಂದ. ವಂದೇ ಗೋ ಭಾರತಂ. ಇವರು ಹೀಗೆ ಮಾತನಾಡೋದನ್ನು ಕೇಳ್ತಾ ಇದ್ರೆ ಕೇಳ್ತಾ ಹೋಗೋಣ ಅಂತ ಅನಿಸುತ್ತೆ. ಆದರೆ ನಮ್ಮ ಸಮಯ ಯಾವಾಗಲೂ ನಿಲ್ಲುವುದಿಲ್ಲ. ನಿಮ್ಮ ಮೇಲೆ ಹಲ್ಲೆ ಆದ ನಂತರವೂ ಕೂಡ ನಿಮಗೆ ನಿಮ್ಮ ಸೇವೆಯಲ್ಲಿ ಯಾವುದೇ ಬದಲಾವಣೆ ಆಗಬೇಕಂತ ಅನಿಸ್ಲಿಲ್ವಾ, ಅಥವಾ ಇನ್ನೂ ಹೆಚ್ಚು ಪ್ರೇರಣೆ ಸಿಕ್ಕಿದ, ಅಂದರೆ ಇದು ನಾನು ಮಾಡಲೇಬೇಕಾದ್ದು ಅಂತ ಹೇಳಿ? ಈಗ 1% ನನ್ನ ಮನೋಬಲ ಕಡಿಮೆ ಆಗಿಲ್ಲ. ನನ್ನ ಕೊಲಂಬಿಯಾ ಏಷ್ಯಾ ಕರ್ಕೊಂಡು ಹೋಗಿದ್ರು, ಅಲ್ಲಿ ಸಾವಿರಾರು ಜನ ನೋಡಕ್ಕೆ ಬಂದಿದ್ರು. ಅವರೆಲ್ಲರೂ ಪ್ರತಿಭಟನೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ನಾನು ಅವ್ರಿಗೆ ಕೈ ಮುಗಿದ್ಬಿಟ್ಟು ಒಂದೇ ಹೇಳಿದೆ, ದಯವಿಟ್ಟು ಏನು ಮಾಡೋದು ಬೇಡ. ಹಮೇ ಬದಲೆ ಕಿ ಭಾವನಾ ಸೆ ನಹಿ, ಬದಲಾವ್ ಕಿ ಭಾವನಾ ಸೆ ಕಾಮ್ ಕರ್ನಾ ಹೈ. हम पहले इंसान फिर हिंदू या मुसलमान. इंसानियती हमारा ईमान, जाति भाषा जान से भी प्यारा हमें हमारा हिंदुस्तान. ಯಾವುದಾದ್ರು ಸಂದೇಶಗಳು? ಖಂಡಿತ ಮೇಡಮ್. ನಿಮ್ಮ ಸಮಾಜ ಸೇವೆಗೊಂದು ಸೆಲ್ಯೂಟ್. ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನೀವು ಕೊಡುವಂತಹ ಉಚಿತ ನೋಟ್ಬುಕ್ಗಳು ಪ್ರತಿ ವರ್ಷ ನಮ್ಮ ಶಾಲೆಗೆ ಬಂದು ಸೇರ್ತಾ ಇದೆ. ಅವುಗಳಿಂದ ಬಡ ಮಕ್ಕಳಿಗೆ ಅವರ ಕಲಿಕೆಗೆ ಬಹಳ ಅನುಕೂಲವಾಗ್ತಾ ಇದೆ. ಆ ಎಲ್ಲ ಗ್ರಾಮೀಣ ಮಕ್ಕಳ ಪರವಾಗಿ ತಮಗೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದಾರೆ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗ, ಮೃತ್ಯುಂಜಯ ಪ್ರೌಢಶಾಲೆ ಕುರುಬಗೊಂಡ ಹಾವೇರಿಯಿಂದ ಈ ಒಂದು ಸಂದೇಶ ಬಂದಿದೆ. ಹಾಗೆ ಶುಭ ಸಂಜೆ, ತಮ್ಮ ಸೇವೆ ಅತ್ಯುತ್ತಮವಾಗಿದೆ. ನಿಮ್ಮ ಸೇವೆ ನಿರಂತರವಾಗಿ ಹೀಗೆ ನಡೀಲಿ. ಹೆಚ್ಚು ಕನ್ನಡ ಬಳಸುವವರು ಜಾಸ್ತಿ ಆಗಲಿ, ಇದು ನಮ್ಮ ಕೋರಿಕೆ ಅಂತ ಕೂಡ ಹೇಳ್ತಿದ್ದಾರೆ. BM ವಿಶ್ವನಾಥ್ ಅವರು, ಭೂಮಿಕಾ ಅವರು, ಸರಸ್ವತಿ ಅವರು ಬಳ್ಳಾರಿಯಿಂದ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಕನ್ನಡದ ಅಭಿಮಾನಿ, ಕನ್ನಡದ ಈ ಜೀವಿಗೆ ಅಭಿನಂದನೆಗಳು ಹಾಗೆ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಬಸವರಾಜ್ ಕನಕಗಿರಿ, ಹೊಸಪೇಟೆ, ವಿಜಯನಗರದಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಗೋಸೇವಕ, ಸಾಂಸ್ಕೃತಿಕ ಭಾರತೀಯ ಪ್ರತಿಪಾದಕ ಶ್ರೀ ಮಹೇಂದ್ರ ಮುನೂರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೂಡ ಕೋರ್ತಾ ಇದ್ದಾರೆ. ಅವರಿಗೆ ಹಾಗೆ ಅವರ ಕುಟುಂಬದವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಹಾಗೆ ನಿಮ್ಮ ಸೇವೆ ಹೀಗೆ ನಿರಂತರವಾಗಿರ್ಲಿ ಅಂತ ಹೇಳ್ತಾ ಇದ್ದಾರೆ. ಗುರು ಬಸವೇಶ್ವರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗಜೇಂದ್ರ ಅವರು ಫಿಲ್ಮ್ ಡೈರೆಕ್ಟರ್ ಗಜೇಂದ್ರ ಅವರು ಕೂಡ ಸಂದೇಶವನ್ನ ಕಳಿಸಿ ಮುನ್ನೂಟ್ ಸರ್ ಅವರು ಕಲಿಯುಗದ ಕರ್ಣ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೂಪರ್ ಕಾರ್ಯಕ್ರಮ, ಸಾಕಷ್ಟು ಸಂದೇಶಗಳಂತೂ ಬರ್ತಾ ಇದೆ. ಹೌದು, ಬಹಳಷ್ಟು ಫ್ಯಾನ್ಸ್ ಇದ್ದಾರೆ ಮುನ್ನೂಟ್ ಅವರಿಗೆ ಅಂತ ಖಂಡಿತ ಹೇಳ್ಬೋದು. ಬಹುಶಃ ನೋಡಿ, ಹಾವೇರಿ ತನಕ ಎಲ್ಲ ಅವ್ರದ್ದು ರೀಚ್ ಆಗ್ತಾ ಇದೆ ಅವರ ಕೆಲಸ, ಕೆಲಸ ಖಂಡಿತ ಮನಗಂಡಿದ್ದಾರೆ. ಮತ್ತೆ ನೋಡಿ, ಆ ಪುಸ್ತಕವನ್ನು ಕೊಟ್ಟು ಯಾರಿಗಾದ್ರು ವಿದ್ಯೆ ಕೊಟ್ರೆ ಅದೊಂದು ಅವರಿಗೆ ಅದೊಂದು ಹೇಳ್ತಾರಲ್ಲ, ಗಾದೆ ಇದೆ, ಯು ಲರ್ನ್ ಟೀಚ್ ಅ ಮ್ಯಾನ್ ಟು ಫಿಶ್, ಯು ವಿಲ್ ಬಿ ಟೀಚಿಂಗ್ ಹಿಮ್ ಓನ್ಲಿ ಇದು, ಬಟ್ ಟೀಚ್ ಹಿಮ್ ಹೌ ಟು ಫಿಶ್. ಅಂದ್ರೆ ಗಿವಿಂಗ್, ಇನ್ಸ್ಟೆಡ್ ಆಫ್ ಗಿವಿಂಗ್ ಎ ಫಿಶ್ ಟು ಈಟ್, ಟೀಚ್ ಹಿಮ್ ಹೌ ಟು ಫಿಶ್, ದಟ್ ವಿಲ್ ಹೆಲ್ಪ್ ಹಿಮ್ ಅಂತ ಹೇಳಿ. ಆ ಥರ ಅಂದರೆ ಮಕ್ಕಳಿಗೆ ಅಥವಾ ಯಾರಿಗಾದ್ರೂ ವಿದ್ಯೆ ಕೊಟ್ಟರೆ ಅದು ಅವರನ್ನು ಜೀವನ ಪರ್ಯಂತ ಅವರನ್ನು ಒಂದು ಹೊಸ ಏನು ಹೇಳ್ತಾರಲ್ಲ, ಜೀವನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯೆಯಿಂದ ಅಂತ ಹೇಳುವಂಥದ್ದು. ಈ ದಿನ ನಾನು ಏನಿದ್ರು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಸ್ನೇಹ, ನಿಮ್ಮ ಗೆಳೆತಾನೆ, ನಿಮ್ಮ ಕೃಪೆಯಿಂದ ಈ ಮಟ್ಟಿಗೆ ಬಂದಿರುತ್ತೀನಿ. ನಿಮ್ಮ ಆಶೀರ್ವಾದವೇ ನನ್ನ ದೊಡ್ಡ ಸಂಪತ್ತು, ನಿಮ್ಮ ಪ್ರೀತಿಯೇ ನನ್ನ ದೊಡ್ಡ ಶಕ್ತಿ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಸರ್, ನಮಸ್ಕಾರ ಹೇಳ್ತಾ ಇದ್ರೆ ಆಗಲ್ಲ, ಆದರೆ ನಾವು ಅಷ್ಟು ಬೇಗ ನಿಮ್ಮನ್ನು ಬಿಡುವುದಿಲ್ಲ ಹೋಗ್ಲಿಕ್ಕೆ. ಮುಂದೇನು ಕರ್ನಾಟಕಕ್ಕೆ ನಿಮ್ಮ ಸೇವೆ ಅಂತ ಕೇಳಲೇಬೇಕು.
ನನ್ನ ಸೇವೆ ನಿರಂತರವಾಗಿ ನಡೀತಾ ಇರತ್ತಮ್ಮ. ಚಿತ್ರರಂಗದಲ್ಲಿ ಏನಾದರೂ ವಿಶೇಷವಾಗಿ ಮಾಡ್ಬೇಕಂತ ಇದ್ರೆ? ಸಿನಿಮಾ ಬಗ್ಗೆ ನನಗೆ ಜಾಸ್ತಿ ಆಸಕ್ತಿ ಏನೂ ಇಲ್ಲ, ಆದರೂ ಒಳ್ಳೆ ಪಾತ್ರ ಇದ್ರೆ ಖಂಡಿತ ಮಾಡ್ತೀನಿ. ಅದೇ ನೀವು ನಿರ್ಮಾಣ ಮಾಡಿದ ಚಿತ್ರದಲ್ಲಿ ನೀವೇ ನಟರಾಗಿ ಮಾಡ್ಬೇಕಂತ ಏನಾದ್ರು ಆಸೆ ಇದೆ, ಅಥವಾ ಹೊಸ ನಟರಿಗೆ ಏನಾದ್ರು ಅವಕಾಶ ಕೊಡ್ತೀರಾ? ಬರೀ ನಾನೇ ಆಗ್ತೀನಿ ಅಂದ್ರೆ ಅದು ನಡೆಯೋದಿಲ್ಲ. ಹಾ, ಹೊಸ ಪ್ರತಿಭೆಗೆ ಒಂದು ವೇದಿಕೆ ಸಿಗಬೇಕು, ನಮ್ಮ ಕನ್ನಡ ಸಂಸ್ಕೃತಿ ಇನ್ನೂ ಬೆಳಿಬೇಕು. ಹೊಸ ನಿರ್ದೇಶಕರಿಗೂ ಅವಕಾಶ ಸಿಗಬೇಕು, ಹೊಸ ಗಾಯಕರಿಗೂ ನೀವು ಅವಕಾಶಗಳನ್ನು ಕೊಟ್ಟಿದ್ರಲ್ಲ. ಈಗ ಗಜೇಂದ್ರ ಸರ್ ಒಂದು ಸಂದೇಶ ಕಳಿಸಿದ್ದಾರೆ. ಅವ್ರ ನಿರ್ದೇಶನದ ಚಿತ್ರದಲ್ಲಿ ನಾನು ಪ್ರಮುಖ ಪಾತ್ರ ಇಲ್ಲ, ನಾನು ಪಾತ್ರ ಮಾಡಿದ್ದೀನಿ. ಒಳ್ಳೆ ಸಂದೇಶ ಇದೆ ಅದರಲ್ಲಿ. ಪುಟಾಣಿ ಪವರ್ ಸಿನಿಮಾ ಇನ್ನು ಶೀಘ್ರವೇ ಶೂಟಿಂಗ್ ಇಲ್ಲ, ಅದು ಬಿಡುಗಡೆ ಆಯ್ತು. ದೊಡ್ಡರಂಗೇಗೌಡರು ಸರ್ ಅದರಲ್ಲಿ ಪಾತ್ರ. ಮತ್ತೆ ಇನ್ನೊಂದು ಶೂಟಿಂಗ್ ಯಾವ್ದು ರೆಡಿ ಆಗಿದೆ ಅಂತ ಹೇಳಿದ್ರಲ್ಲ? ಒಂದು ಕಾಮಧೇನು ಚಿತ್ರ, ಅವ್ರದ್ದು ಸಿನಿಮಾ ಪೂರ್ತಿ ಆಯ್ತು, ಆದ್ರೂ ಅವ್ರು ಬಂದಿದ್ರು, ಒಂದು ಹಾಡು ನಿಮ್ಮೆಲ್ಲ ಇದು ಮಾಡಬೇಕು, ನಾನು ಖಂಡಿತ ಬರ್ತೀನಿ ಅಂತ ಹೇಳ್ತೀನಿ. ಸರಿ ಸರ್, ಸಮಯ ಆಗ್ತಾ ಬಂತು. ಮಹೇಂದ್ರ ಮುನ್ನೋಟ್ ಅವರ ಜೊತೆ ಈ ಸಂವಾದವನ್ನು ನಾವು ಇಲ್ಲಿ ಮುಗಿಸಲೇಬೇಕು. ಧನ್ಯವಾದಗಳು ಸರ್, ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಇಲ್ಲಿ ಬಂದಿದ್ರಿ. ಬಹುಶಃ ಇನ್ನ ಒಂದೇ ಒಂದು ಮೆಸೇಜ್ ನಾನು ತಗೊಳ್ತೀನಿ ಮೇಡಮ್. ಸತತ 1.5 ವರ್ಷದಿಂದ ಮಹೇಂದ್ರ ಮುನ್ನೋಟ್ ಆರ್ಟ್ ಅಕಾಡೆಮಿ ನಡೀತಾ ಇದೆ. ಆರ್ಟ್ ಅಕಾಡೆಮಿಯಲ್ಲಿ ಬಡ ಮಕ್ಕಳಿಗೆ ಹಾಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೃತ್ಯ ಮತ್ತು ಇನ್ನಿತರ ಕಲಾ ಚಟುವಟಿಕೆಗಳನ್ನ ಉಚಿತವಾಗಿ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತರು ಬಂದು ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಯಿತು. ಧನ್ಯವಾದಗಳು, ಹಾಗೆ ಶುಭವಾಗಲಿ ಅಂತ ಹೇಳ್ತಾ ಇದ್ದಾರೆ. ನಿರ್ದೇಶಕರು, ಅಕಾಡೆಮಿಯ ನಿರ್ದೇಶಕರು ಪವನ್ ಜೀವ, ಕಲರ್ಫುಲ್ ಡಾನ್ಸ್ ಮಾಸ್ಟರ್ ಅಂತ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಬಹುಶಃ ಇದು ಕಾರ್ಯಕ್ರಮದ ಕಡೆಯ ಸಂದೇಶ. ಇನ್ನು ಸಾಕಷ್ಟು ಸಂದೇಶಗಳು ಬರ್ತಾ ಇತ್ತು ಅಂತ ಅನ್ಸುತ್ತೆ. ಸರ್ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದಂತೂ ಗೊತ್ತಾಗ್ಲೇ ಇಲ್ಲ. ಸಮಯದ ಅಭಾವ ಇರೋದ್ರಿಂದ ನಾವು ಈ ಒಂದು ನಮ್ಮ ಸಿನಿದನಿಯನ್ನ ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಬಹುಶಃ ನಿಮಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಖುಷಿ ಆಯ್ತು ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಸೌಭಾಗ್ಯ, ತುಂಬಾ ಖುಷಿ ಆಯ್ತು. ನಿಮಗೆ ಹೃದಯಪೂರ್ವಕ ಧನ್ಯವಾದ. ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಜೊತೆ ಆಗಿದ್ದು ಮಹೇಂದ್ರ ಮುನ್ನೂಟ್ ಅವರು. ಅವ್ರ ಜೊತೆ ಮಾತನ್ನ ಕೇಳಿದ್ರಿ, ಹೇಗನಿಸ್ತು ಕಾರ್ಯಕ್ರಮ ಅನ್ನುವಂತಹ ಸಂದೇಶವನ್ನ ಕೂಡ ನೀವು ನಮಗೆ ಕಳಿಸ್ಕೊಟ್ರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ತಿಳಿಸ್ತಾ, ಸರಿಯಾಗಿ 5 ಗಂಟೆಗೆ FM ರೈನ್ಬೋ ಸುದ್ದಿ ಮುಖ್ಯಾಂಶ ಇರುತ್ತೆ. ಸುದ್ದಿಯ ನಂತರ ರೈನ್ಬೋ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಮೆಗಾಹರ್ಟ್ಸ್.